Good morning, dear students. Welcome back to the Prithviraj English Academy. As we are doing social studies series for Karnataka State Board of 2024 and 25, it's the part number 1 of business studies, method and standards. Chapter number 16, bank transactions. Bank transactions. So without delay, let's start the explanation of ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಬ್ಯಾಂಕಿನ ವ್ಯವಹಾರಗಳು ಅಂತೇಳಿ ಏನ್ರಿ ಚಾಪ್ಟರ್ ನೇಮು ಹೌದಾ. ಸೊ ವಿ ಲರ್ನ್ ದ ಫಾಲೋವಿಂಗ್ ಥಿಂಗ್ಸ್ ಇನ್ ದಿಸ್ ಚಾಪ್ಟರ್. ಮೀನಿಂಗ್ ಆಫ್ ಬ್ಯಾಂಕ್ಸ್, ಬ್ಯಾಂಕಿನ ಅರ್ಥ ರೀ. ಬ್ಯಾಂಕ್ಸ್ ಆ್ಯಂಡ್ ಪೋಸ್ಟ್ ಆಫೀಸ್ ಇನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ಗಳನ್ನು ಹಣಕಾಸಿನ ವ್ಯವಹಾರದೊಳಗೆ ಅದರ ಮಹತ್ವ ಏನಂತೇಳಿ ಅಥವಾ ಪಾತ್ರ ಏನಂತೇಳಿ ತಿಳ್ಕೊತೀರಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್, ಮತ್ತು ನೆಕ್ಸ್ಟು ಡಿಫ್ರೆಂಟ್ ಅಕೌಂಟ್ಸ್, ಬೇರೆ ಬೇರೆ ರೀತಿಯಾದಂಥ ಅಕೌಂಟ್ಸ್ ಬಗ್ಗೆ ತಿಳ್ಕೊತೀವಿ. ಮೆಥಡ್ಸ್ ಟು ಓಪನ್ ಬ್ಯಾಂಕ್ ಅಕೌಂಟ್ಸ್ ಇನ್ ಬ್ಯಾಂಕ್ಸ್, ವಿಧಾನಗಳು ರೀ ಹೆಂಗೆ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ಬೇಕಂತೇಳಿ. ಅಡ್ವಾಂಟೇಜಸ್ ಅಂದರೆ ಅನುಕೂಲತೆಗಳು ಏನಂತೇಳಿ ನೋಡ್ತೀವಿ ಹೌದಾ. ಸೊ ಇವತ್ತಿನ ದಿನ ಏನು ಮಾಡೋಣ ಅಂದ್ರೆ ಬೈಲಿಂಗಲ್ ಕ್ಲಾಸ್ ಇರ್ತದೆ ರೀ, ಎರಡೂ ಭಾಷೆಯನ್ನು ಬಳಸಲಾಗ್ತದೆ, both English and Kannada. Okay, so let's start. Observe this picture. ಏನು ಮಾಡಿರಿ, ಈ ಚಿತ್ರವನ್ನು ನೋಡ್ರಿ, ನಿಮಗೇನು ಕಾಣ್ತದೆ ಅನ್ನೋದನ್ನ ವಾಟ್ ಡು ಯು ಅಬ್ಸರ್ವ್ ಇನ್ ದ ಅಬೋವ್ ಪಿಕ್ಚರ್. ನಿಮಗೆ ಈ ಪಿಕ್ಚರ್ನಲ್ಲಿ ಏನು ಕಾಣ್ತದಲ್ಲ ಅಥವಾ ಏನಿದೆ ಅಂತೇಳಿ ಏನು ಮಾಡಿರಿ ನಮಗೆ ಕಮೆಂಟ್ ಒಳಗೆ ತಿಳಿಸ್ರಿ ಹೌದಾ. ಅಂದರೆ ನಿಮ್ಮ ಇನ್ವಾಲ್ವ್ಮೆಂಟು ನಮ್ಮ ಜೊತೆಗೆ ಇರಲಿ ಅನ್ನೋದು ಇದರ ಉದ್ದೇಶ. ಸೊ ಹಾಗಾಗಿ ಸ್ವಲ್ಪ ನೀವೇನು ಮಾಡಿರಿ ಇದನ್ನು ಟೈಪ್ ಮಾಡ್ಕೊತ ನಮ್ಮ ಜೊತೆ ಏನು ಮಾಡಿರಿ ನೀವು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ನೆಕ್ಸ್ಟು ಏನಂದ್ರೆ ಮುಂದೆ ನೇಮ್ ದ ಬ್ಯಾಂಕ್ಸ್ ಪ್ರೆಸೆಂಟ್ ಇನ್ ಯುವರ್ ಏರಿಯಾ. ಇವೆಲ್ಲ ಏನು ಆ್ಯಕ್ಟಿವಿಟಿ ರೀ. ಬಿಫೋರ್ ನಾವು ಈ ಲೆಸನಿಗೆ ಇನ್ವಾಲ್ವ್ ಆಗ್ಕಂದ್ರೆ ಮುಂಚಿತವಾಗಿ ಇವೆಲ್ಲ ಆ್ಯಕ್ಟಿವಿಟೀಸು ನೋಡಿರಿ. ನಿಮ್ಮ ಏರಿಯಾದಾಗ ಯಾವ ಬ್ಯಾಂಕ್ ಅದ ಅಂದ್ರೆ ನೋಡಿರಿ, ಒಂದು ಕಡೆ ಸಿಟಿ ಅದ, ಒಂದು ಕಡೆ ವಿಲೇಜ್ ಅದ. ಇದ್ರೊಳಗೆ ಈ ಪಿಕ್ಚರ್ ಒಳಗೆ ಒನ್ ಸೈಡ್ ಇಟ್ ಇಸ್ ಅ ಪಿಕ್ಚರ್ ಆಫ್ ಸಿಟೀಸ್ ಆ್ಯಂಡ್ ದ ಪಿಕ್ಚರ್ ಆಫ್ ಸಿನಾರಿಯೋ ಆಫ್ ವಾಟ್ ವಿಲೇಜಸ್. ಸೊ ವಾಟ್ ಕೈಂಡ್ ಆಫ್ ಬ್ಯಾಂಕ್, ಯಾವ ಬ್ಯಾಂಕ್ಸ್ ನೇಮ್ ಯಾವ ಟು ಕಮೆಂಟ್. ಓಕೆ, ನೀವು ಹೇಳಬೇಕ್ರಿ, ಅದನ್ನು ಕಮೆಂಟ್ ಮೂಲಕ ಹೇಳ್ರಿ ನೋಡೋಣ. ಓಕೆ, ನೆಕ್ಸ್ಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್. So in lesson we will come to know what is the meaning of banking, what is the meaning of transaction, we will come to know in later. Okay, ಸೊ ಇದನ್ನ ಮೂಲಕ ನಾವೇನು ಮಾಡ್ತೀವಿ ತಿಳಿತೀವಿ ರೀ ಇದನ್ನು, ಈ ವರ್ಡ್ಗಳ ಮೀನಿಂಗು. ಬ್ಯಾಂಕಿಂಗ್ ಅಂದರೆ ಏನು, ಟ್ರಾನ್ಸಾಕ್ಷನ್ ಅಂದರೆ ಏನು. ಓಕೆ, ಮೊದಲೇನು ಮಾಡೋಣ, ಇಂಟ್ರೊಡಕ್ಷನ್ ಅಂದ್ರೆ ಪರಿಚಯ ನೋಡ್ಕೊಂಡು. ಬ್ಯಾಂಕ್ಸ್ ಡೆವಲಪ್ಡ್ ಅಬೌಟ್ 200 years ago. ಬ್ಯಾಂಕ್ ಅನ್ನೋ ಏನು ಕಾನ್ಸೆಪ್ಟ್ ಬಂದೇನು ಭಾಳ ದಿನ ಆಗಿಲ್ಲ ರೀ. ಅಂದರೆ ಈಗಿರುವಂಥ ಬ್ಯಾಂಕ್ಗಳು ಭಾಳ ಅಂದ್ರೆ ಒಂದು 200 ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿದೆ ಅಂತೇಳಿ ಹೇಳ್ಬೋದು ರೀ. ದ ನೇಚರ್ ಆಫ್ ಬ್ಯಾಂಕ್ಸ್ ಹ್ಯಾಸ್ ಚೇಂಜ್ಡ್ ಆ್ಯಸ್ ದ ಟೈಮ್ ಹ್ಯಾಸ್ ಚೇಂಜ್ಡ್. ನೋಡಿರಿ, ಬ್ಯಾಂಕ್ಗಳ ಸ್ವರೂಪ ಟೈಮ್ ಜೊತೆಗೆ ಏನಾಯಿತು ಚೇಂಜ್ ಹಾಕೋಂತ ಬರಾಕತ್ತೈತೆ ರೀ ಹೌದಾ. ದ ಟರ್ಮ್ ಬ್ಯಾಂಕ್ ಈಸ್ ರಿಲೇಟೆಡ್ ಟು ದಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಟರ್ಮ್ ಅಂದರೆ ಏನು ರೀ, ಶಬ್ದ. ಇಲ್ಲಿ ಬ್ಯಾಂಕ್ ಅನ್ನೋ ಶಬ್ದ ಅಥವಾ ಬ್ಯಾಂಕ್ ಅನ್ನೋದು ಏನಾಗೈತೆ ಅಂದ್ರೆ ಹಣಕಾಸಿನ ವ್ಯವಹಾರದ ಜೊತೆಗೆ ಏನಾಗೈತೆ ಅದು ಸಂಬಂಧನ ಹೊಂದಿರ್ತದೆ ಅಂತ ಹೇಳ್ಬೋದು. ಬ್ಯಾಂಕ್ಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಯೂಸ್ ದ ಮನಿ ಡಿಪಾಸಿಟೆಡ್. ಬ್ಯಾಂಕ್ಗಳೇನ್ರಿ, ಇವು ಹಣಕಾಸಿನ ಸಂಸ್ಥೆಗಳು. ಇಲ್ಲೇನು ಹಣವನ್ನು ಸಂದಾಯ ಮಾಡ್ತದೆ ಅಥವಾ ಡಿಪಾಸಿಟ್ ಮಾಡ್ತದೆ ರೀ. ಬೈ ಕಸ್ಟಮರ್ಸ್ ಆ್ಯಸ್ ಎ ಇನ್ವೆಸ್ಟ್ಮೆಂಟ್. ಡಿಪಾಸಿಟ್ ಹೆಂಗೆ ಮಾಡ್ಕೋತಂದ್ರೆ ಬೈ ಕಸ್ಟಮರಿಂದ, ಕಸ್ಟಮರ್ ಅಂದ್ರೆ ಗ್ರಾಹಕರಿಂದ, ಏನು ಆ್ಯಸ್ ಎ ಇನ್ವೆಸ್ಟ್ಮೆಂಟ್ ಅಂತೇಳಿ. ಆ್ಯಂಡ್ ಅಗ್ರಿ ಟು ರಿಟರ್ನ್ ವೆನ್ ಎವರ್ ದೇ ರಿಕ್ವೈರ್ಡ್. ಆ್ಯಂಡ್ ಮತ್ತು ಇದರೊಳಗೆ ಅಗ್ರಿ ಆಗಿರ್ತದೆ. ಅಗ್ರಿ ಅಂದರೆ ಅಗ್ರಿಮೆಂಟ್ ಆಗಿರ್ತದೆ ಏನಂತೇಳಿ, ಅವ್ರು ಯಾವಾಗ ಬೇಕಾಗಿರ್ತದೆ ಅವಾಗ ನಾವೇನು ಮಾಡ್ತೀವಿ ಅದನ್ನು ವಾಪಸ್ ಕೊಡುವಂಥ ಕ್ರಿಯೆ ಇರ್ತದೆ ರೀ ಬ್ಯಾಂಕ್ ತ್ರಯಂತ್ರ. ಓಕೆ, ನೆಕ್ಸ್ಟ್ ಬ್ಯಾಂಕ್ಸ್ ಅಡ್ವಾನ್ಸ್ ಲೋನ್ ಟು ದಿ ಕಸ್ಟಮರ್ಸ್ ಆ್ಯಂಡ್ ಚಾರ್ಜ್ ಇಂಟ್ರೆಸ್ಟ್ ಆನ್ ದೆಮ್. ಬ್ಯಾಂಕ್ಸ್ ಏನು ಮಾಡ್ತದೆ, ಯಾರಿಗೆ ಜರೂರತ್ ಇರ್ತದಲ್ಲ ಅವ್ರಿಗೆ ಏನು ಮಾಡ್ತದೆ, ಲೋನ್ ಕೊಡ್ತದೆ ಮತ್ತು ಅದ್ರ ಮೇಲೆ ಏನು ಮಾಡ್ಕೋತದೆ ರೀ, ಇಂಟ್ರೆಸ್ಟನ್ನು ಅಂದರೆ ಬಡ್ಡಿಯನ್ನು ತೊಗೋತದೆ. ಬ್ಯಾಂಕ್ಸ್ ಎಕ್ಸ್ಚೇಂಜ್ ದ ಮನಿ ಆಫ್ ಡಿಫ್ರೆಂಟ್ ಕಂಟ್ರೀಸ್. ಬ್ಯಾಂಕ್ಸ್ ಏನು ಮಾಡ್ತಾವೆ,
ನಮ್ಮ ಒಂದೇ ದೇಶದ ಹಣಕಾಸು ಅಲ್ರಿ, ಬೇರೆ ದೇಶದ ಹಣಕಾಸನ್ನು ಕೂಡ ಇದೇನು ಮಾಡ್ತದೆ, ಟ್ರಾನ್ಸಾಕ್ಷನ್ ಅಥವಾ ಎಕ್ಸ್ಚೇಂಜ್ ಮಾಡ್ತದೆ, ಬದಲಾವಣೆ ಮಾಡಿಕೊಡ್ತದೆ. The development of any country depends on the efficient banking system of the country. Banking ಅಂದರೆ ಏನ್ರಿ, ಸರ್ವಿಸ್. ವಾಟ್ ಎವರ್ ದ ಸರ್ವಿಸ್ ಪ್ರೊವೈಡೆಡ್ ಬೈ ದಿ ಬ್ಯಾಂಕ್ಸ್, ಸರ್ವಿಸಸ್ ಆಫ್ ದಿ ಬ್ಯಾಂಕ್ ಈಸ್ ಕಾಲ್ಡ್ ಆಸ್ ಎ ಬ್ಯಾಂಕಿಂಗ್. ಓಕೆ, ಅದೇನಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ಏನಿರಬೇಕು, ಎಫಿಸೆಂಟ್ ಇರಬೇಕು, ಅಂದರೆ ದಕ್ಷತೆ ಅಂತ ಕೂಡಿದ್ರೆ ಅದು ಏನಾಗ್ತದೆ, ಒಂದು ಕಂಟ್ರಿಯ ಒಂದು ಬೆಳವಣಿಗೆಯನ್ನು ಮೇಲೆ ಅದು ನಿರ್ಧಾರವಾಗಿರ್ತದೆ. ಒಂದು ಕಂಟ್ರಿಯ ಬೆಳವಣಿಗೆ ಅದರ ಮೇಲೆ ನಿರ್ಧಾರವಾಗಿತ್ತಂದ್ರೆ ದಕ್ಷತೆ, ಬ್ಯಾಂಕಿಂಗ್ ಅಂದ್ರೆ ಬ್ಯಾಂಕಿನ ಸರ್ವಿಸ್ಗಳು ಎಷ್ಟು ದಕ್ಷತೆ ಅಂದ್ರೆ ನೀಡಲ್ಪಡ್ತಾಯಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಬ್ಯಾಂಕ್ಸ್ ಅಡ್ವಾನ್ಸ್ ಮನಿ ಟು ದಿ ಅಗ್ರಿಕಲ್ಚರ್. ಬ್ಯಾಂಕ್ಸ್ ಏನು ಮಾಡ್ತಾವೆ, ಲೋನ್ ಕೊಡ್ತಾವ್ರಿ ಅದಕ್ಕೆ ಅಗ್ರಿಕಲ್ಚರಿಗೆ ಅಂದರೆ ಕೃಷಿಗೆ, ಇಂಡಸ್ಟ್ರಿ ಫ್ಯಾಕ್ಟ್ರೀಸ್ಗಳಿಗೆ, ಟ್ರೇಡರ್ಸ್ ವ್ಯಾಪಾರಸ್ಥರಿಗೆ ಮತ್ತು ಬಿಸ್ನೆಸ್ ಮ್ಯಾನ್ಗಳಿಗೆ, ಆ್ಯಂಡ್ ಆಲ್ ಅದರ್ ಸೆಕ್ಟರ್ಸ್ ಆಫ್ ದಿ ಸೊಸೈಟಿ ವಿಚ್ ವೇರ್ ದ ಮೇನ್ ಆರ್ಗನ್ಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ ಆ್ಯಂಡ್ ಎಕ್ಸಲೇಟ್ ದ ಗ್ರೋತ್ ಆಫ್ ದಿ ಕಂಟ್ರಿ. ಇವೆಲ್ಲದಕ್ಕೂ ಏನು ಮಾಡ್ತದೆ, ಇದು ಲೋನನ್ನು ಕೊಡ್ತದೆ. ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ಬ್ಯಾಂಕ್? ಬ್ಯಾಂಕ್ ಅಂದರೆ ಏನು? ಮೊದಲ ಬ್ಯಾಂಕ್ ಅಂದರೆ ಏನು ನೋಡೋದು. ದ ಟರ್ಮ್ ಬ್ಯಾಂಕ್ ಈಸ್ ಡಿರೈವ್ಡ್ ಫ್ರಮ್ ದಿ ಇಟಾಲಿಯನ್ ವರ್ಲ್ಡ್. ಈ ಒಂದು ಬ್ಯಾಂಕ್ ಅನ್ನೋ ವರ್ಡನ್ನು ನಾವೇನು ಮಾಡ್ತೀವಿ, ಇಟಾಲಿಯನ್ ಭಾಷೆಯಿಂದ ತೆಗೆದುಕೊಂಡಿದ್ವಿ. ಮೊದಲೇ ಮೀನಿಂಗ್ ಏನಾಗುತ್ತಂದ್ರೆ ಬ್ಯಾಂಕೋ, ಇಟ್ಲಿ ಒಳಗೆ ಬ್ಯಾಂಕೋ ಅಂತೇಳಿ ಆಗ್ತದೆ. ಮತ್ತು ಅದರ ಜೊತೆಗೆ ಇನ್ನೊಂದು ಭಾಷೆ ಯಾವುದಂದ್ರೆ ಫ್ರೆಂಚ್. ಫ್ರೆಂಚ್ ಅಂದರೆ ಏನು, ಬ್ಯಾಂಕೋ ಅನ್ನೋ ವರ್ಡಿಂದ ಬಂದೈತ್ರಿ. ಸೊ ಇದರ ಮೀನಿಂಗ್ ಏನಾಗ್ತದೆ ಅಂದ್ರೆ ಬೆಂಚ್ ಅಥವಾ ಬೆಂಚ್ ಆರ್ ಮನಿ ಎಕ್ಸ್ಚೇಂಜ್ ಟೇಬಲ್ ಅಂತೇಳಿ ಕರಿತೀವಿ ನಾವು. ಇದೇನು ಬೆಂಚ್ ಆದರೂ ಹೋಗ್ಬೋದು ಅಥವಾ ಹಣದ ಒಂದು ಎಕ್ಸ್ಚೇಂಜ್ ಬದಲಾವಣೆ ಒಂದು ಮೇಜು ಅಥವಾ ಟೇಬಲ್ ಅಂತೇಳಿ ಆಗ್ತದೆ, ಹೌದಾ. ಆ ಬ್ಯಾಂಕಿಂಗ್ ಕಂಪ್ನಿ ಮೇ ಬಿ ಡಿಫೈನ್ಡ್ ಆ್ಯಸ್ ಕಂಪ್ನಿ. ನೀವು ಇದನ್ನು ಈ ರೀತಿಯೂ ಬರಿಬೋದು ಅಥವಾ ಇನ್ನೊಂದು ರೀತಿ ಅದರ ಮೀನಿಂಗನ್ನು ಈ ರೀತಿಯೂ ಬರಿಬೋದು. ಅ ಕಂಪ್ನಿ ವಿಚ್ ಟ್ರಾನ್ಸಾಕ್ಟ್ಸ್ ದ ಬಿಸ್ನೆಸ್ ವಿತ್ ಫೈನಾನ್ಸ್. ಯಾವ ಕಂಪ್ನಿ ವ್ಯವಹಾರವನ್ನು ಮಾಡ್ತದೆ ಅದರ ಜೊತೆಗೆ ರೀ ಅಥವಾ ಬಿಸ್ನೆಸ್ಸನ್ನು ಮಾಡ್ತದೆ ಹಣದ ಜೊತೆಗೆ, ಅಂಥ ಕಂಪ್ನಿನ ನಾವೇನಂತೇಳಿ ಕರಿತೀವಿ, ಬ್ಯಾಂಕ್ ಅಂತೇಳಿ ಕರಿತೀವಿ ರೀ, ಹೌದಾ. ನೆಕ್ಸ್ಟ್, ಇಟ್ accepts deposits from the public and lends it to the those who need it in the form of loans. ನೋಡ್ರಿ ಇವೇನು ಮಾಡ್ತಾವೆ, ಡಿಪಾಸಿಟನ್ನು ತಗೋತಾವೆ ಮಂದಿಯಿಂದ ಅಂದರೆ ಗ್ರಾಹಕರಿಂದ, ಮತ್ತು ಇದು ಏನು ಮಾಡ್ತದೆ, ಲೋನನ್ನು ಕೊಡ್ತದೆ ಯಾರಿಗೆ ನೀಡಿರ್ತದೆ. ಇಟ್ ರಿಸೀವ್ಸ್ ಮನಿ ಫ್ರಮ್ ದೋಸ್ ಹೂ ವಾಂಟ್ ಟು ಸೇವ್ ದೇರ್ ಮನಿ. ಅದ್ರ ಜೊತೆಗೆ ಏನು ಮಾಡ್ತದೆ, ಇದು ಮನಿಯನ್ನು ತೆಗೆದುಕೊಳ್ತದೆ ಯಾರಿಗೆ ಮನಿಯನ್ನು ಸೇವ್ ಮಾಡಬೇಕು ಅಥವಾ ಉಳಿತಾಯವನ್ನು ಮಾಡಬೇಕಂತಾರಲ್ಲ ಅವರಿಗೆ. ಅದ್ರ ಜೊತೆಗೆ ಇದೇನು ಮಾಡ್ತದೆ, ಲೋನನ್ನು ಕೊಡ್ತದೆ ಯಾರಿಗೆ ಬೇಕಾಗಿರ್ತದೆ. ದ ಸರ್ವಿಸಸ್ ಆಫ್ ಬ್ಯಾಂಕ್ಸ್ ಆರ್ ಕಾಲ್ಡ್ ಬ್ಯಾಂಕಿಂಗ್. ಬ್ಯಾಂಕಿಂಗ್ ಅಂದರೆ ಏನಂತೇಳಿ ಆಗ ಹೇಳಿದ್ರಿ. ಅ ಬ್ಯಾಂಕ್ ರಿಪೇ ದ ಡಿಪಾಸಿಟ್ಸ್ ಇನ್ ದ ಫಾರ್ಮ್ ಆಫ್ ಚೆಕ್, ಡ್ರಾಫ್ಟ್ಸ್ ಆರ್ ಇನ್ ದ ಸಮ್ ಅದರ್ ಫಾರ್ಮ್ಸ್. ನೋಡಿರಿ ಎಲ್ಲಿ ಬ್ಯಾಂಕ್ ಅದ, ಇದು ನೋಡಿರಿ ಬ್ಯಾಂಕು ಡಿಪಾಸಿಟ್ ತೊಗೋತದ ರೀ. ಬ್ಯಾಂಕ್ ಏನು ಮಾಡ್ತದೆ, ಇಂಟ್ರೆಸ್ಟನ್ನು ತೆಗೆದುಕೊಳ್ತದೆ. ಬ್ಯಾಂಕು ಮನಿಯನ್ನು ಕೊಡ್ತದೆ ರೀ. ಮನಿ ತೊಗೊಂಡಿಂದ ಮನಿಗೆ ವಾಪಸ್ಸು ಯಾರು ತೊಗೊಂಡಿರ್ತಾರಲ್ಲ ಅವರು ಇಂಟ್ರೆಸ್ಟನ್ನು ಏನು ಮಾಡ್ಬೋದು, ಪೇ ಮಾಡ್ಬೋದು ರೀ. ಈ ಚಿತ್ರದ ಮೂಲಕನೂ ನೀವೇನು ಮಾಡ್ಬೋದು ಅಂದ್ರೆ ಇದ್ದದ್ದು ಒಂದು ಅದು ಏನೇನನ್ನು ಇದನ್ನು ಮಾಡ್ತದೆ ಅಂದರೆ ಸರ್ವಿಸನ್ನು ಕೊಡ್ತದೆ ಅನ್ನೋದು ನಾವು ಈ ಚಿತ್ರ ಮೂಲಕನೂ ನಾವು ತಿಳ್ಕೊಬೋದು ಇಲ್ಲಿ. ನೆಕ್ಸ್ಟ್ ನೋಡಿರಿ, ನಿಮಗೊಂದು ಕ್ವಶನ್ ಅದ. ಡು ಯು ಹ್ಯಾವ್ ಅ ಬ್ಯಾಂಕ್ ಅಕೌಂಟ್? ನಿಮ್ಮ ಬ್ಯಾಂಕ್ ಅಕೌಂಟ್ ಅದೇನನ್ನೋದನ್ನು ಪ್ರಶ್ನೆ ನೀವೇ ಕೇಳ್ಕೊರಿ. ನೆಕ್ಸ್ಟ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್. ಬ್ಯಾಂಕಿನ ಲಕ್ಷಣಗಳು ಏನೇನು ರೀ? ಬ್ಯಾಂಕಿನ ಲಕ್ಷಣಗಳು ಒಂದೇದೇನು, ಡೀಲಿಂಗ್ ವಿತ್ ಮನಿ. ಇದೇನು ಮಾಡ್ತದೆ, ಹಣದೊಂದಿಗೆ ಏನು ಮಾಡ್ತದೆ, ವ್ಯವಹಾರ ಮಾಡ್ತದೆ ರೀ ಒಂದೇದು, ಅಥವಾ ಹಣದ ವ್ಯವಹಾರವನ್ನು ಮಾಡ್ತದೆ. ಬ್ಯಾಂಕ್ಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಡೀಲ್ ವಿತ್ ಮನಿ ಆಫ್ ದ ಪಬ್ಲಿಕ್. ಇದೇನು ಹಣದ ಮೂಲಕ ಏನು ಮಾಡ್ತದೆ, ವ್ಯವಹಾರ ಮಾಡ್ತದೆ ರೀ. ಆದ್ರೆ ಯಾರ ಮನಿ, ಪಬ್ಲಿಕ್ ಅಂದ್ರೆ ಜನರೊಂದು ದುಡ್ಡನ್ನು ತೆಗೆದುಕೊಳ್ಳೋದು ಮತ್ತು ಕೊಡುವುದು ಅನ್ನು ಮಾಡ್ತದೆ. ಯಾರಿಗೆ ಯಾರು ತಾವು ಸೇವಿಂಗ್ ಮಾಡ್ಕೋಬೇಕಂತೇಳಿ ಅಂತಾರಲ್ಲ ಅವ್ರ ಕಡೆಯಿಂದ ತಗೋತದೆ ರೀ. ಮತ್ತು ಯಾರಿಗೆ ಬೇಕಾಗಿರ್ತದಲ್ಲ ಅವ್ರಿಗೆ ಕೊಟ್ಟು ಅದರ ಮೇಲೆ ಏನು ಮಾಡ್ತದೆ, ಬಡ್ಡಿಯನ್ನು ವಸೂಲಿ ಮಾಡ್ತದೆ, ಹೌದಾ. ನೆಕ್ಸ್ಟು, ಇಂಡಿವಿಜುವಲ್ ಯಾವ ಫಾರ್ಮ್ ಕಂಪ್ನಿ. ಇದು ನೋಡಿರಿ, ಇಂಡಿವಿಜುವಲ್ ಆಗಿರ್ಬೋದು, ಇಂಡಿವಿಜುವಲ್ ಅಂದ್ರೆ ವೈಯಕ್ತಿಕನೂ ಆಗಿರ್ಬೋದು, ಮತ್ತು
ಫಾರ್ಮ್ ಅಂದರೆ ಏನು ರೀ, ಪಾರ್ಟ್ನರ್ಶಿಪ್ ಮೇಲೂ ಆಗಿರ್ಬೋದು. ಬ್ಯಾಂಕ್ ಮೇ ಬಿ ಅ ಪರ್ಸನ್, ಒಂದ್ಸಲ ಇದು ಪರ್ಸನ್ ಒಬ್ಬರೇ ನಡೆಸ್ಬೋದು ರೀ, ಇಲ್ಲ ಫಾರ್ಮ್ ಆರ್ ಅ ಕಂಪ್ನಿ. ಫಾರ್ಮ್ ಅಂದರೆ ಇಬ್ಬರು ಪಾರ್ಟ್ನರ್ಶಿಪ್ ಮೇಲೆ ಆಗಿರ್ಬೋದು ಅಥವಾ ಒಂದು ಕಂಪ್ನಿನ ಆಗಿರ್ಬೋದು. ಬ್ಯಾಂಕಿಂಗ್ ಕಂಪ್ನಿ ಮೀನ್ಸ್ ದ ಇನ್ಸ್ಟಿಟ್ಯೂಷನ್ ದ್ಯಾಟ್ ಡೀಲ್ಸ್ ವಿತ್ ದ ಮನಿ. ಬ್ಯಾಂಕಿಂಗ್ ಕಂಪ್ನಿ ಅಂದ್ರೆ ಅರ್ಥ ಏನಂದ್ರೆ ಇದೊಂದು ಸಂಸ್ಥೆ ರೀ, ಏನು ಮಾಡ್ತದೆ ಅಂದ್ರೆ ಹಣದೊಂದಿಗೆ ವ್ಯವಹಾರ ಮಾಡ್ತದೆ. ಎಕ್ಸೆಪ್ಟೆನ್ಸ್ ಆಫ್ ಡಿಪಾಸಿಟ್ಸ್, ಇದೇನು ಮಾಡ್ತದೆ, ಹಣವನ್ನು ಸ್ವೀಕಾರ ಮಾಡ್ಕೋತದೆ, ಡಿಪಾಸಿಟನ್ನು ಸ್ವೀಕಾರ ಮಾಡ್ಕೋತದೆ. ಬ್ಯಾಂಕ್ಸ್ ಅಕ್ಸೆಪ್ಟ್ ಡಿಪಾಸಿಟ್ಸ್ ಫ್ರಾಮ್ ದಿ ಪಬ್ಲಿಕ್, ಇದೇನು ಮಾಡ್ತದೆ, ಪಬ್ಲಿಕ್ ಅಂದರೆ ಹಣವನ್ನು ತೆಗೆದುಕೊಳ್ತದೆ. ಆ ಪಬ್ಲಿಕ್ ಇಂದ ಏನು ಬಂದಿರ್ತಲ್ಲ ಡಿಪಾಸಿಟನ್ನು, ಅದು ಯಾವಾಗ ಅವ್ರಿಗೆ ಬೇಕಾಗ್ತಲ್ಲ ಅವಾಗ ಅದನ್ನು ವಾಪಸ್ ಕೊಡುವಂಥವ್ರು ಮಾಡ್ತಾರೆ ನೋಡಿರಿ. ದೀಸ್ ಡಿಪಾಸಿಟ್ಸ್ ಆರ್ ರಿಟರ್ನ್ ವೆನ್ ಎವರ್ ದ ಕಸ್ಟಮರ್ಸ್ ಡಿಮ್ಯಾಂಡ್ ಇಟ್. ಅದೇನು ಮಾಡ್ತದೆ, ಯಾವಾಗೂ ಕಸ್ಟಮರ್ ಕೇಳ್ತಾರಲ್ಲ ಅವಾಗ ಅದನ್ನು ವಾಪಸ್ ಕೊಡುವಂಥ ಪ್ರಕ್ರಿಯೆಯೂ ಇದರೊಳಗೆ ಇರ್ತದೆ, ಹೌದಾ. ಅಥವಾ ಆಫ್ಟರ್ ಅ ಪ್ರಿಸ್ಕ್ರೈಬ್ಡ್ ಪೀರಿಯಡ್, ಅಂದ್ರೆ ಒಂದೇನು ಪ್ರಿಸ್ಕ್ರೈಬ್ಡ್ ಪೀರಿಯಡ್ ಅಂದರೆ ಏನು, ಒಂದು ಮೆನ್ಷನ್ ಮಾಡಿರೋಂಥ ಪೀರಿಯಡ್ ಒಳಗೆ ಅದು ವಾಪಸ್ ಕೊಡುವಂಥದ್ದು ಮಾಡ್ತದೆ, ಅಂದರೆ ಫಿಕ್ಸ್ ಡಿಪಾಸಿಟು ಅಂತೇಳಿ ಬರ್ತದೆ ಇದು. ಬ್ಯಾಂಕ್ಸ್ ಪ್ರೊವೈಡ್ ಸೆಕ್ಯೂರಿಟಿ ಟು ದೀಸ್ ಡಿಪಾಸಿಟ್. ಬ್ಯಾಂಕ್ಸ್ ಏನು ಮಾಡ್ತದೆ, ನೀವು ಏನು ಇಡ್ತಿರಲ್ಲ ಅಲ್ಲಿ ಡಿಪಾಸಿಟ್, ಅದಕ್ಕೆ ಏನು ಮಾಡ್ತದೆ, ಶ್ಯೂರಿಟಿ ಕೊಡ್ತದೆ, ಅಂದರೆ ರಕ್ಷಣೆಯನ್ನು ಕೊಡ್ತದೆ. ಬ್ಯಾಂಕ್ಸ್ ಆ್ಯಡ್ಸ್ ಅ ಕಸ್ಟಡಿಯನ್ಸ್ ಆಫ್ ದಿ ಡಿಪಾಸಿಟ್ಸ್ ಆಫ್ ದಿ ಪಬ್ಲಿಕ್. ಇದೇನು ಮಾಡ್ತದೆ, ಬ್ಯಾಂಕ್ ಏನು ಮಾಡ್ತದೆ, ಒಂಥರ ಉಸ್ತುವಾರಿ ಮಾಡಿದಂಗೆ ಮಾಡ್ತದೆ ರೀ ಅದರ ಮೇಲೆ, ನಾವು ಡಿಪಾಸಿಟ್ ಇಟ್ಟಿರುವಂಥ ಹಣದ ಮೇಲೆ. ನೆಕ್ಸ್ಟ್ ಲೆಂಡಿಂಗ್ ಲೋನ್ಸ್, ಇದೇನು ಮಾಡ್ತದೆ, ಲೋನನ್ನು ಕೊಡ್ತದೆ. ಯಾವುದು, ಬ್ಯಾಂಕು ಯಾರಿಗೆ, ಯಾರು ಜರೂರತ್ ಇರ್ತಾರಲ್ಲ ಅವರಿಗೆ. ಯಾವ್ಯಾವ ಸೆಕ್ಟರ್ ಮೇಲೆ ಕೊಡ್ತದೆ, ಇಂಡಸ್ಟ್ರಿಯಲ್ ಸೆಕ್ಟರ್ ಮೇಲೆ ಕೊಡ್ತದೆ ರೀ, ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ಕೊಡ್ತದೆ, ಎಜುಕೇಷನ್ ಸೆಕ್ಟರ್ ಮೇಲೆ ಕೊಡ್ತದೆ, ಹೌಸ್ ಕನ್ಸ್ಟ್ರಕ್ಷನ್ ಅಂದರೆ ಮನೆ ಕಟ್ಕೊಳ್ಳೋಕ್ಕೂ ಕೊಡ್ತದೆ. ಇವೆಲ್ಲನೂ ಏನು ಲೋನ್ ಕೊಡುವಂಥ ಒಂದು ಸೆಕ್ಟರ್ಸ್ಗಳು. ಪೇಮೆಂಟ್ ಆ್ಯಂಡ್ ವಿಡ್ರಾಲ್, ಬ್ಯಾಂಕ್ ಏನು ಮಾಡ್ತದೆ, ಪೇಮೆಂಟು ಮಾಡ್ತದೆ ಮತ್ತು ವಿಡ್ರಾಲ್ ಮಾಡ್ಕೊಳ್ಳೋಕ್ಕೂ ಏನು ಮಾಡ್ತಾರೆ, ಹೆಲ್ಪ್ ಮಾಡ್ತದೆ. ಬ್ಯಾಂಕ್ ಫೆಸಿಲಿಟೇಟ್ ದ ಕಸ್ಟಮರ್ಸ್ ಟು ವಿಡ್ರಾಲ್ ದೇರ್ ಡಿಪಾಸಿಟ್ಸ್. ಒಂದು ವೇಳೆ ಅವ್ರು ಬೇಕಾದ್ರೆ ಅವ್ರು ಡಿಪಾಸಿಟನ್ನು ಏನು ಮಾಡ್ಕೋಬೋದು, ವಿಡ್ರಾಲ್ ಅಂದ್ರೆ ಹಣವನ್ನು ವಾಪಸ್ ತೆಗೆದುಕೊಳ್ಬೋದು ರೀ. ಅದು ಯಾವ ಮೂಲಕ, ಚೆಕ್ ಮೂಲಕ ಇರ್ಬೋದು ಅಥವಾ ಡ್ರಾಫ್ಟ್ ಮೂಲಕ ಇರ್ಬೋದು, ಅಥವಾ ಅಲ್ಲೇ ಅವೈಲೇಬಲ್ ಇರ್ತಾವಂಥ ಫಾರ್ಮ್ ಫಿಲಪ್ ಮಾಡುವಂಥ ಸ್ಲಿಪ್ಗಳ ಮೂಲಕನೂ ಏನು ಮಾಡ್ಕೋಬೋದು, ನಾವು ನಮ್ಮ ಮನಿಯನ್ನು ನಾವು ವಿಡ್ರಾಲ್ ಮಾಡ್ಕೋಬೋದು. ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವಿಸಸ್, ಯುಟಿಲಿಟಿ ಅಂದರೆ ಏನು ರೀ, ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ವಾಂಟ್ಸ್, ಆ ರೀತಿಯಾದಂಥ ಸರ್ವಿಸನ್ನು ಕೊಡ್ತದೆ. ಬ್ಯಾಂಕ್ಸ್ ಪ್ರೊವೈಡ್ಸ್ ವೇರಿಯಸ್ ಬ್ಯಾಂಕಿಂಗ್ ಫೆಸಿಲಿಟಿ ಟು ಕಸ್ಟಮರ್ಸ್. ದೇ ಇನ್ಕ್ಲೂಡ್ ಜನರಲ್ ಯುಟಿಲಿಟಿ ಸರ್ವಿಸಸ್ ಆ್ಯಂಡ್ ಏಜೆನ್ಸಿ ಸರ್ವಿಸಸ್. ಇದು ಜನರಲ್ ಯುಟಿಲಿಟಿನೂ ಬರ್ತದೆ, ಏಜೆನ್ಸಿ ಇದ್ರೂ ಸರ್ವಿಸಸ್ ಬರ್ತವೆ. ನೆಕ್ಸ್ಟ್ ನೋಡಿರಿ, ಪ್ರಾಫಿಟ್ ಆ್ಯಂಡ್ ಸರ್ವಿಸ್ ಓರಿಯೆಂಟೇಷನ್. ಬ್ಯಾಂಕ್ದೇನು ಎರಡು ರೀತಿ ಇರ್ತದೆ, ಅದು ಪ್ರಾಫಿಟನ್ನು ಮಾಡ್ಕೋಬೇಕು ಅನ್ಕೋತದೆ, ಅದ್ರ ಜೊತೆಗೆ ಏನಿರ್ತದೆ, ಸರ್ವಿಸ್ ಓರಿಯೆಂಟೇಷನ್ ಇರ್ತದೆ, ಅಂದರೆ ಸರ್ವಿಸನ್ನು ಕೊಡುವಂಥ ಒಂದು ಪ್ರವೃತ್ತಿಯನ್ನು ಉಳ್ಳವರಾಗಿರ್ತಾರೆ ರೀ. ಬ್ಯಾಂಕ್ ಇಸ್ ಎ ಪ್ರೈವೇಟ್ ಸೀಕಿಂಗ್ ಇನ್ಸ್ಟಿಟ್ಯೂಷನ್. ಬ್ಯಾಂಕ್ಸ್ ಮೇನ್ ಏನು ಪ್ರಾಫಿಟೇ ಮಾಡ್ಕೋಬೇಕಂತೇಳಿ ಅದ್ರ ಜೊತೆಗೆ ಏನು ಮಾಡ್ತದೆ, ಅದು ಸರ್ವಿಸನ್ನು ಅಂದ್ರೆ ಸೇವೆಯನ್ನು ಮಾಡಬೇಕನ್ನೋ ಒಂದು ಧ್ಯೇಯವನ್ನು ಉಳ್ಳಿರ್ತದೆ ರೀ. ಎವರ್ ಇನ್ಕ್ರೀಸಿಂಗ್ ಫಂಕ್ಷನ್ಸ್, ಬ್ಯಾಂಕ್ದು ಯಾವಾಗಲೂ ಏನಿರ್ತದೆ ಅಂದ್ರೆ ಫಂಕ್ಷನ್ಸ್ಗಳು ಅಂದ್ರೆ ಅದು ಕಾರ್ಯ ಯಾವಾಗಲೂ ಏನಾಗ್ತದೆ, ಜಾಸ್ತಿ ಹಾಕ್ಕೊಂತನೇ ಹೋಗ್ತದೆ ಇದು. ಬ್ಯಾಂಕ್ಸ್ ಕಂಟಿನ್ಯೂಸ್ಲಿ ಎಕ್ಸ್ಪಾಂಡ್ ಆ್ಯಂಡ್ ಡೈವರ್ಸಿಫೈ ದೇರ್ ಫಂಕ್ಷನ್ಸ್, ಸರ್ವಿಸಸ್ ಆ್ಯಂಡ್ ಆ್ಯಕ್ಟಿವಿಟೀಸ್. ಬ್ಯಾಂಕ್ಸ್ ಯಾವಾಗಲೂ ಏನು ಮಾಡ್ತದೆ, ತಮ್ಮ ಫಂಕ್ಷನ್ಸನ್ನು, ಕಾರ್ಯಕ್ಷೇತ್ರವನ್ನು ಏನು ಮಾಡ್ತದೆ, ಅದು ವಿಸ್ತರಣೆ ಮಾಡ್ಕೊತಾನೆ ಹೋಗ್ತದೆ. ಕನೆಕ್ಟಿಂಗ್ ಲಿಂಕ್, ಬ್ಯಾಂಕ್ಸ್ ಆ್ಯಕ್ಟ್ ಆ್ಯಸ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಡಿಪಾಸಿಟ್ಸ್ ಆ್ಯಂಡ್ ಬಾರೋವರ್ಸ್. ನೋಡಿರಿ, ಒಂದು ಸೈಡು ಹಣ ತೆಗೆದುಕೊಳ್ಳೋರು ಇರ್ತಾರೆ ಅಂತೇಳಿ ತಿಳ್ಕೊರಿ, ಅಂದ್ರೆ ಯಾರಿಗೆ ಜರೂರತ್ ಇರ್ತಲ್ಲ ಅವರು ಹಣ ತೆಗೆದುಕೊಳ್ಳೋರು ಹತ್ರ ಲೋನ್ ತೊಗೊಳ್ಕೊಳ್ಳೋರು, ಮತ್ತು ಒಬ್ಬರು ಏನಿರ್ತಾರೆ ಡಿಪಾಸಿಟನ್ನು ಇಡೋರು ಇರ್ತಾರೆ ಅಂತ ತಿಳ್ಕೊರಿ. ಅವ್ರು ಇಬ್ಬರ ನಡುವೆ ಕನೆಕ್ಷನನ್ನು ಮಾಡುವಂಥದ್ದು ಯಾವುದಂದ್ರೆ ಬ್ಯಾಂಕ್ ರೀ, ಹೌದಾ. ನೆಕ್ಸ್ಟು ಬ್ಯಾಂಕಿಂಗ್ ಬಿಸ್ನೆಸ್, ಇದು ಒಂಥರ ಏನು, ಬ್ಯಾಂಕದ ಮೇನ್ ಒಂದು ಲಕ್ಷಣ ಏನಂದ್ರೆ ಇದೊಂದು ಬ್ಯಾಂಕಿಂಗ್ ಬಿಸ್ನೆಸ್ ಇದು, ಹೌದಾ. ದ ಮೇನ್ ಆ್ಯಕ್ಟಿವಿಟಿ ಆಫ್ ಬ್ಯಾಂಕ್ ಈಸ್ ಬ್ಯಾಂಕಿಂಗ್ ಬಿಸ್ನೆಸ್, ಅಂದ್ರೆ ಸರ್ವಿಸ್. ಬ್ಯಾಂಕಿಂಗ್ ಅಂದರೆ ಏನು, ಸರ್ವಿಸಸ್ ಆಫ್ ದಿ ಬ್ಯಾಂಕ್, ಓಕೆ, ಆ ಥರ ಬಿಸ್ನೆಸ್ ಇದು, ಹೌದಾ. ಇದು ಏನು ಕಸ್ಟಮರಿಂದ ಮನಿ ತಗೋತದೆ, ಆ ಮನಿಯನ್ನು ತೊಗೊಂಡೋಗಿ ಯಾರು ಜರೂರತ್ ಇರ್ತದೆ ಅವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತದೆ. ಈ ಬ್ಯಾಂಕಿಂಗ್ ಬಿಸ್ನೆಸ್ಸನ್ನು ಬಿಟ್ಟು ಮತ್ತು ಬೇರೆದೇನೂ ಮಾಡಲ್ಲ ಇದು, ಅದು ನಮಗೆ ನೆನಪಿರಬೇಕು, ಓಕೆ. ನೆಕ್ಸ್ಟ್ ನೇಮ್ ಐಡೆಂಟಿಟಿ, ಬ್ಯಾಂಕಿಗೆ ಕಂಪಲ್ಸರಿ ಒಂದು ನೇಮ್ ಇರ್ತದೆ. ಬ್ಯಾಂಕ್ಸ್ ಆಲ್ವೇಸ್ ಆ್ಯಡ್ ನೇಮ್ ಟು ದೇರ್ ನೇಮ್ಸ್. ಬ್ಯಾಂಕಿಗೆ ಯಾವಾಗಲೂ ಒಂದು ಹೆಸರು ಇರಬೇಕು ರೀ. ಫಾರ್ ಎಕ್ಸಾಂಪಲ್ ಕೆನರಾ ಬ್ಯಾಂಕ್ ಅಂತೇಳಿ ಇರ್ಬೋದು, ವಿಜಯ ಬ್ಯಾಂಕ್ ಅಂತೇಳಿ ಇರ್ಬೋದು, ಕಾರ್ಪೊರೇಷನ್ ಬ್ಯಾಂಕ್ ಅಂತೇಳಿ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಅಂತೇಳಿ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮೊದಲಿತ್ತು, ಇವಾಗಿಲ್ಲ ಅದು. ಈ ರೀತಿಯಾಗಿ ಏನಿರ್ಬೋದು, ಮರ್ಜ್ ಆಗ್ಯದ ರೀ ಎಲ್ಲ. ಈಗ ಒಂದೇ ಬ್ಯಾಂಕು, ಏನು ಸ್ಟೇಟ್ ಬ್ಯಾಂಕ್ಸ್ ಮರ್ಜ್ ವಿತ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇವತ್ತು ಎಲ್ಲನೂ ಸ್ಟೇಟ್ ಬ್ಯಾಂಕ್ಸ್ ಅಂತೇಳಿ ಏನಿದ್ದು ಅಲ್ಲ ಮೊದಲು, ಅವು ಎಲ್ಲನೂ ಇವಾಗ ಒಂದರಲ್ಲೇ ಬಂದುಬಿಟ್ಟವು. ಅದ್ರ ಹೆಸರು ಏನಂತ ಹೇಳಿಟ್ಟ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಹೆಸರಿಟ್ಬಿಟ್ಟಾರೆ, ಓಕೆ. ಈ ರೀತಿ ಮೊದಲು ನಾವು ನೋಡಿದಿಲ್ಲ ಅದೇ ಚಿತ್ರ. ಅವೆಲ್ಲ ಏನು ನೀವು ಯಾರ್ಯಾರು
ಕಮೆಂಟ್ ಮಾಡಿದಿರೋ ನಂಗೆ ಗೊತ್ತಿಲ್ಲ. ಅದ್ರ ಕಮೆಂಟ್ ಯಾರು ಮಾಡಿಲ್ಲಲ್ಲ ಅವ್ರಿಗೆ ಆನ್ಸರ್ ಇದ್ರಿ ಏನು ರೀ ಇವೆಲ್ಲನೂ ಬ್ಯಾಂಕ್ಗಳ ಹೆಸರು ಇವೆಲ್ಲ. ಸರಿ, ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಬ್ಯಾಂಕ್ ಏನೇನು ಕಾರ್ಯಗಳನ್ನು ಮಾಡ್ತದೆ ನೋಡಿರಿ. ಒಂದನೇ ಕಾರ್ಯ ಏನು, ಅಕ್ಸೆಪ್ಟಿಂಗ್ ಡಿಪಾಸಿಟ್ಸ್ ಫ್ರಾಮ್ ದಿ ಪಬ್ಲಿಕ್ ಆ್ಯಂಡ್ ಅದರ್ಸ್. ಇದೇನು ಮಾಡ್ತದೆ, ಡಿಪಾಸಿಟನ್ನು ತೆಗೆದುಕೊಳ್ತದೆ. ಈ ಚಿತ್ರದ ಮೂಲಕನೂ ನೀವು ತಿಳ್ಕೊಬೋದು ನೋಡಿರಿ. ಸೇವರ್ಸ್ ಅಂದ್ರೆ ಪಬ್ಲಿಕ್ ಕಡೆಯಿಂದ ಏನು ಮಾಡ್ತದೆ, ಡಿಪಾಸಿಟ್ಸನ್ನು ತೆಗೆದುಕೊಳ್ತದೆ ಬ್ಯಾಂಕು ಒಂದೇದು. ಮತ್ತು ಏನು ಮಾಡ್ತದೆ, ಅದು ಲೆಂಡಿಂಗ್ ಮನಿ ಟು ದಿ ಪಬ್ಲಿಕ್ ಅಂದ್ರೆ ಲೋನ್ ಕೊಡ್ತದೆ ನೋಡಿರಿ. ಬ್ಯಾಂಕ್ಸ್ ಏನು ಮಾಡ್ತದೆ, ಬಾರೋವರ್ಸ್ಗೆ ಏನು ಮಾಡ್ತದೆ, ಲೋನ್ ಕೊಡ್ತದೆ. ಓಕೆ. ಟ್ರಾನ್ಸ್ಫಾರ್ಮಿಂಗ್ ಮನಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಇದೇನು ಮಾಡ್ತದೆ, ಮನಿಯನ್ನು ಒಂದು ಪ್ಲೇಸ್ ಅಂದರೆ ಇನ್ನೊಂದು ಪ್ಲೇಸಿಗೆ ಏನು ಮಾಡ್ತದೆ, ದುಡ್ಡನ್ನು ಏನು ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತದೆ ಅಂದ್ರೆ ಕಳಿಸ್ಕೊಡ್ತದೆ ರೀ. ಕಲೆಕ್ಟಿಂಗ್ ಮನಿ ಆನ್ ಚೆಕ್ಸ್, ಡ್ರಾಫ್ಟ್ಸ್ ಆ್ಯಂಡ್ ಬಿಲ್ಸ್. ಇದು ಏನು ಮಾಡ್ತದೆ, ಮನಿಯನ್ನು ಏನು ಮಾಡ್ಕೋತದ, ಕಲೆಕ್ಟ್ ಮಾಡ್ಕೋತದ ಅಂದ್ರೆ ತೆಗೆದುಕೊಳ್ತದ. ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್. ಇದು ಏನು ಮಾಡ್ತದೆ, ಬಿಲ್ಸ್ ಏನಾರಿದ್ರೂ ಅದನ್ನು ಏನು ಮಾಡ್ತದೆ, ಕೊಡುವಂಥ ಅಥವಾ ಅದನ್ನು ಫಾರ್ ಎಕ್ಸಾಂಪಲ್ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಬಿಲ್ ಏನಾರು ಇತ್ತಂದ್ರೆ ಅದನ್ನು ಏನು ಮಾಡ್ತದೆ, ಕೊಡುವಂಥ ಕಾರ್ಯವನ್ನು ಇದು ಮಾಡ್ತದೆ ಅಂಥೇಳಿ ಹೇಳ್ಬೋದು ನಾವು. ನೆಕ್ಸ್ಟ್ ಮುಂದೆ ಏನು ರೀ, ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದ್ರೆ ಹೈರಿಂಗ್ ಸೇಫ್ ಡಿಪಾಸಿಟ್ ಲಾಕರ್ಸ್. ಇದೇನು ಮಾಡ್ತದೆ, ನಮಗೆ ಸೇಫ್ ಡಿಪಾಸಿಟ್ ಲಾಕರ್ಸನ್ನು ಕೂಡ ಏನು ಮಾಡ್ತದೆ, ಪ್ರೊವೈಡ್ ಮಾಡ್ತದೆ ರೀ. ನಮ್ಮ ಕಡೆ ಜಾಸ್ತಿ ದುಡ್ಡು ಇತ್ತಂದ್ರೆ ಏನು ಮಾಡ್ಬೋದು, ನಾವು ಡಿಪಾಸಿಟ್ ಇಡೋಕೆ ನಾವು ಏನು ಮಾಡ್ಬೋದು, ಲಾಕರ್ ವ್ಯವಸ್ಥೆನೂ ಇಲ್ಲಿ ಇರ್ತದೆ, ನಾವು ಅದನ್ನು ತೊಗೋಬೋದು. ಮತ್ತು ಇದೇನು ಮಾಡ್ತದೆ, ಕಂಡಕ್ಟಿಂಗ್ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್. ಇಟ್ ವಿಲ್ ಗೋಯಿಂಗ್ ಟು ಫಾರಿನ್ ಎಕ್ಸ್ಚೇಂಜ್ ಅಂದರೆ ನಮ್ಮದು ಬೇರೆ ಕಂಟ್ರಿ ಜೊತೆಗೆ ನಮ್ಮ ಹಣವನ್ನು ಏನು ಮಾಡ್ತದೆ, ಎಕ್ಸ್ಚೇಂಜ್ ಮಾಡಿನೂ ಕೊಡುವಂಥ ಕಾರ್ಯವನ್ನು ಬ್ಯಾಂಕ್ಸು ಮಾಡ್ತಾವೆ. ಮತ್ತು ಕೀಪಿಂಗ್ ವ್ಯಾಲ್ಯೂಯಬಲ್ಸ್ ಇನ್ ದ ಸೇಫ್ ಕಸ್ಟಡಿ. ಇದೇನು ಮಾಡ್ತದೆ, ನಮ್ಮ ವ್ಯಾಲ್ಯೂಯಬಲ್ ಫಾರ್ ಎಕ್ಸಾಂಪಲ್ ಬಂಗಾರ ಇರ್ಬೋದು, ಮುತ್ತು, ರತ್ನ, ಬೆಳ್ಳಿ ಏನಾದರೂ ಇಂಥವು ಇರ್ತಾವಲ್ಲ ಅದನ್ನು ಏನು ಮಾಡ್ಕೋತದೆ, ಇದು ಸೇಫ್ ಕಸ್ಟಡಿ ಒಳಗೆ ಇಡುವಂಥ ವ್ಯವಸ್ಥೆಯನ್ನು ಮಾಡ್ತದೆ. ಮನೆ ಒಳಗಿದ್ದರೆ ಯಾರು ತುಡುಗು ಮಾಡ್ಕೊಂಡು ಹೋಗ್ಬೋದು, ಹಂಗಾಗಿ ನಾವು ಏನು ಮಾಡ್ಬೋದು, ನಮ್ಮದು ಇದನ್ನು ಇಲ್ಲೂ ತಂದು ಇಡ್ಬೋದು ಅಂಥೇಳಿ ಇದರ ಅರ್ಥ. ಹೌದಾ. ನೆಕ್ಸ್ಟ್ ಏನಂದ್ರೆ, ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಇಶ್ಯೂಯಿಂಗ್ ಲೆಟರ್ಸ್ ಆಫ್ ಕ್ರೆಡಿಟ್ ಆ್ಯಂಡ್ ಗ್ಯಾರಂಟಿ. ಇದನ್ನು ಕೊಡ್ತದೆ, ಲೆಟರ್ಸನ್ನು ಕೊಡ್ತಾರೆ ರೀ ಕ್ರೆಡಿಟಿಗೆ, ಕ್ರೆಡಿಟು ಮತ್ತು ಗ್ಯಾರಂಟಿನೂ ಕೊಡ್ತದೆ. ಕಂಡಕ್ಟಿಂಗ್ ಗೌರ್ಮೆಂಟ್ ಟ್ರಾನ್ಸಾಕ್ಷನ್ಸ್. ಇದೇನು ಮಾಡ್ತದೆ, ಗೌರ್ಮೆಂಟಿಂದ ಏನಾರು ಟ್ರಾನ್ಸಾಕ್ಷನ್ ಆಗುತ್ತಿತ್ತಂದ್ರೆ ಅಥವಾ ಹಣಕಾಸಿನ ವ್ಯವಹಾರ ಆಗುತ್ತಂದ್ರೆ ಗೌರ್ಮೆಂಟ್ ಪರವಾಗಿ ಇದೇ ಮಾಡ್ತದೆ. ಅದು ಸ್ಟೇಟ್ ಗೌರ್ಮೆಂಟದ್ದು ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟದ್ದು ಇರ್ಬೋದು ರೀ. ನೆಕ್ಸ್ಟು ರಿಲೇಷನ್ಸ್ ಬಿಟ್ವೀನ್ ಬ್ಯಾಂಕರ್ಸ್ ಆ್ಯಂಡ್ ಕಸ್ಟಮರ್ಸು ಮತ್ತು ಬ್ಯಾಂಕ್ ಅಂದರೆ ಗ್ರಾಹಕರು ಮತ್ತು ಬ್ಯಾಂಕ್ ನಡುವೆ ಯಾವ ರೀತಿಯಾದಂಥ ವ್ಯವಹಾರ ಇರ್ತದೆ ಅಂದರೆ ಎರಡು ರೀತಿ ವ್ಯವಹಾರ ಇರ್ತದೆ ರೀ. ಒಂದು ಜನರಲ್ ವ್ಯವಹಾರ ಅಂದರೆ ಜನರಲ್ ರಿಲೇಷನ್ಶಿಪ್, ಸಾಮಾನ್ಯವಾದಂಥ. ಇನ್ನೊಂದು ಏನಿರ್ತದೆ, ಸ್ಪೆಷಲ್ ಏಕ್ದಮ್ ಸ್ಪೆಷಲ್ ಆಗಿರುವಂಥದ್ದು. ಹೌದಾ. ಸೊ ಅದರೊಳಗೆ ಮತ್ತೆ ಕೆಟಗರೀಸ್ ಆಗ್ತದೆ ರೀ ನೋಡಿರಿ. ಜನರಲ್ ರಿಲೇಷನ್ಶಿಪ್ ಒಳಗೆ ಎರಡು ಬರ್ತಾವೆ. ಪ್ರೈಮ್ರಿ ರಿಲೇಷನ್ಶಿಪ್, ಡಿಪಾಸಿಟ್ ಆ್ಯಂಡ್ ಕ್ರೆಡಿಟ್ ರಿಲೇಷನ್ಶಿಪ್ ಇರ್ತದೆ ರೀ. ಡಿಪಾಸಿಟ್ ಮಾಡೋರು ಮತ್ತು ಲೋನನ್ನು ತೆಗೆದುಕೊಳ್ಳೋರು ಅಂತ ಹೇಳ್ತೀವಿ. ಸಬ್ಸಿಡರಿ ರಿಲೇಷನ್ಶಿಪ್ ಅಂದರೆ ಟ್ರಸ್ಟಿ ಆ್ಯಂಡ್ ಬೆನಿಫಿಷರಿ ರಿಲೇಷನ್ಶಿಪ್ ಇರ್ತದೆ ಇದ್ರೊಳಗೆ. ನೆಕ್ಸ್ಟ್ ಏನಾಗ್ತದೆ ಅಂದ್ರೆ ಏಜೆಂಟ್ ಆ್ಯಂಡ್ ಪ್ರಿನ್ಸಿಪಲ್ ರಿಲೇಷನ್ಶಿಪ್ ಇರ್ತದೆ. ಇವೇನು ಮೂರು, ಅದರೊಳಗೆ ಜನರಲ್ ರಿಲೇಷನ್ಶಿಪ್. ಸ್ಪೆಷಲ್ ರಿಲೇಷನ್ಶಿಪ್ ಒಳಗೇನು ಎರಡು ಬರ್ತಾವೆ ರೀ. ಆಬ್ಲಿಗೆನ್ಸ್ ಟು ಆನರ್ ಚೆಕ್ಸ್, ನಿರ್ಬಂಧತೆ ಇರ್ತದೆ ಅದರ ಮೇಲೆ, ಚೆಕ್ಸ್ ಮೇಲೆ ಅದೊಂದು ರೀತಿಯಾದಂಥ ಇರ್ತದೆ. ಇನ್ನು ಆಬ್ಲಿಗೇಷನ್ ಟು ದಿ ಮೇಂಟೈನ್ ಸೆಕ್ಯೂರಿಟಿ ಆಫ್ ಅಕೌಂಟ್ಸ್. ಇವೆಲ್ಲನೂ ರಿಲೇಷನ್ಶಿಪ್ ಇರ್ತದೆ ರೀ ಬ್ಯಾಂಕು ಮತ್ತು ನಮ್ಮ ನಡುವೆ. ಓಕೆ, ಇದು ನೋಡಿರಿ ಈ ಸಿಂಬಲ್ ಮೂಲಕ ತಿಳ್ಕೊಬೋದು. ಇಲ್ಲಿ ಬ್ಯಾಂಕಿಗೆ ರಾಜ ಯಾರಪ್ಪ ಅಂದ್ರೆ ಕಸ್ಟಮರೇ ಅಂತೇಳಿ. ಹೌದಾ. ನೆಕ್ಸ್ಟು ಸರ್ವಿಸಸ್ ಆಫರ್ಡ್ ಬೈ ದಿ ಬ್ಯಾಂಕ್ಸ್. ಯಾವ್ಯಾವ ಸರ್ವಿಸನ್ನು ನಮಗೆ ಕೊಡ್ತದೆ ಅಂದರೆ ಸೇವೆ, ಯಾವ್ಯಾವ ಸೇವೆಯನ್ನು ನಮಗೆ ಕೊಡ್ತದೆ ಅಂದ್ರೆ ಡೆಬಿಟ್ ಕಾರ್ಡ್ ಆ್ಯಂಡ್ ಕ್ರೆಡಿಟ್ ಕಾರ್ಡನ್ನು ಕೊಡ್ತದೆ ರೀ. ಪರ್ಸ್ನಲ್ ಲೋನ್ಸನ್ನು ಕೊಡ್ತದೆ. ಹೋಮ್ ಆ್ಯಂಡ್ ವೆಹಿಕಲ್ ಲೋನ್ಸನ್ನು ಕೊಡ್ತದೆ ಅಂದರೆ ಮನೆ ಮೇಲೆ ಮತ್ತು ಗಾಡಿಗಳನ್ನು ತೆಗೆದುಕೊಳ್ಳಿಕ್ಕೆ ಇದು ಲೋನ್ ಕೊಡ್ತದೆ. ಮ್ಯೂಚುವಲ್ ಫಂಡ್ಸ್ ಫೆಸಿಲಿಟಿಯನ್ನು ನೀಡ್ತದೆ. ಸೇಫ್ ಡಿಪಾಸಿಟ್ ಲಾಕರ್ಸನ್ನು ಕೊಡ್ತದೆ ನೋಡಿರಿ. ಅದನ್ನು ಅಂದರೆ ನಾನು ಸೇಫ್ ಡಿಪಾಸಿಟ್, ನೀವು ಹಣ ಬೇಕಾದ್ರೆ ಹಣ ಇಡ್ಬೋದು, ಇಲ್ಲ ರೀ ನಾವು ನಮ್ಮ ವ್ಯಾಲ್ಯೂಯಬಲ್ ಥಿಂಗ್ಸ್ ಬಂಗಾರ ಅಥವಾ ಏನೋ ಒಂದು ಆಭರಣಗಳನ್ನ ಇಡ್ತೀವಿ ಅಂದರೆ ಆಭರಣಗಳನ್ನ ಇಡ್ಬೋದು. ಟ್ರಸ್ಟ್ ಸರ್ವಿಸಸ್ಸನ್ನು ಕೊಡ್ತದೆ. ಸಿಗ್ನೇಚರ್ ಗ್ಯಾರಂಟೀಸನ್ನು ಕೊಡ್ತದೆ. ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ. ಈಗ ನೀವು ಬ್ಯಾಂಕ್ ಒಳಗೆ ನಿಮ್ಮ ಅಕೌಂಟ್ ಇದ್ದರೆ ನೀವು ನಿಮ್ಮ ಸಿಗ್ನೇಚರ್ ಮ್ಯಾಚ್ ಆಗೋ ಮಟ್ಟ ಅವ್ರು ನಿಮಗೇನು ಮಾಡಲ್ಲ, ಹಣವನ್ನು ಕೊಡೋದಿಲ್ಲ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿರ್ತದೆ. ಒಂದು ಎಕ್ಸಾಂಪಲಿಗೆ ಇದು. ಮತ್ತು ಈ ಬ್ಯಾಂಕಿಂಗ್ ಫೆಸಿಲಿಟೀಸನ್ನು ಕೂಡ ಬ್ಯಾಂಕ್ ಇತ್ತೀಚಿನ ದಿನಮಾನಗಳಲ್ಲಿ ಕೂಡ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬರೋದು ಯಾವ್ದು ರೀ, ನೆಕ್ಸ್ಟ್ ಪಾಯಿಂಟ್ ಯಾವುದಂದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಬ್ಯಾಂಕ್ಸ್ ಆ್ಯಂಡ್ ಪೋಸ್ಟ್ ಆಫೀಸಸ್. ಬ್ಯಾಂಕ್ ಟ್ರಾನ್ಸಾಕ್ಷನ್ ಒಳಗೆ ಅಥವಾ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಒಳಗೆ ಈ ಇತ್ತೀಚಿನ ದಿನಮಾನಗಳಲ್ಲಿ ಬ್ಯಾಂಕು ಮತ್ತು ಪೋಸ್ಟ್ ಆಫೀಸ್ ಎರಡೂ ಕೆಲಸ ಮಾಡಾಕತ್ತಾವ ರೀ. ಸೊ ಒಂದೊಂದಾಗಿ ನೋಡ್ಕೊಳ್ಳೋಣ. ಎನಿ ಶಾರ್ಟ್ ಆಫ್ ಆ್ಯಕ್ಟಿವಿಟಿ ಇನ್ವಾಲ್ವಿಂಗ್ ಇನ್ ಮನಿ
ಆರ್ ಎಕ್ಸ್ಚೇಂಜ್ ಆಫ್ ಮನಿ ಇನ್ ಅಕೌಂಟ್ ಈಸ್ ಯೂಸ್ ಆಸ್ ಎ ಬ್ಯಾಂಕ್ ಟ್ರಾನ್ಸಾಕ್ಷನ್. ನೋಡಿರಿ, ಯಾವುದಾದ್ರೂ ರೀತಿಯಾದಂಥ ಒಂದು ಏನು ಒಂದು ಮನಿ ಅಥವಾ ಮನಿಯನ್ನು ಎಕ್ಸ್ಚೇಂಜ್ ಅಥವಾ ಬದಲಾವಣೆ ಮಾಡುವಂಥ ಆ್ಯಕ್ಟಿವಿಟಿ ಏನಾದರೂ ಒಳಗೊಂಡಿತ್ತಂದ್ರೆ ಅದಕ್ಕೆ ನಾವು ಏನಂತೇಳಿ ಕರಿತೀವಿ ಅಂದರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂತೇಳಿ ಕರಿತೀವಿ. ಬ್ಯಾಂಕ್ಸ್ ಆರ್ ಇನ್ಸ್ಟಿಟ್ಯೂಷನ್ ದ್ಯಾಟ್ ಡೀಲ್ ವಿತ್ ಅ ಮನಿ. ಆಲ್ರೆಡಿ ಇದನ್ನು ನಾವು ನೋಡ್ಕೊಂಡಿದ್ದೀವಿ. ಬ್ಯಾಂಕ್ಸ್ ಅನ್ನೋದು ಏನು ರೀ, ಇದಂತರ ಇನ್ಸ್ಟಿಟ್ಯೂಷನ್ ರೀ. ಇದು ಯಾವಾಗಲೂ ಏನು ಮಾಡ್ತದೆ, ಹಣದ ಜೊತೆಗೇ ವ್ಯವಹಾರ ಮಾಡ್ತದೆ. ಬ್ಯಾಂಕ್ಸ್ ಕೀಪ್ ಮನಿ ಆಫ್ ದಿ ಕಸ್ಟಮರ್ಸ್ ಇನ್ ದ ಫಾರ್ಮ್ ಆಫ್ ಡಿಪಾಸಿಟ್ಸ್ ಆ್ಯಂಡ್ ದ ಮನಿ ದಸ್ ಕಲೆಕ್ಟೆಡ್ ಇಟ್ ಲೆಂಡ್ ಟು ದಿ ಕಸ್ಟಮರ್ಸ್ ಹೂ ನೀಡ್ಸ್ ಮನಿ ಆ್ಯಸ್ ಎ ಲೋನ್. ಇವೇನು ಮಾಡ್ತವೆ, ಮನಿಯನ್ನು ತೆಗೆದುಕೊಳ್ತಾರೆ ಕಸ್ಟಮರ್ ಕಡೆಯಿಂದ ಆಸ್ ಎ ಡಿಪಾಸಿಟ್ ಫಾರ್ಮ್ ಒಳಗೆ, ಅಂದರೆ ಡಿಪಾಸಿಟ್ ರೂಪದಾಗ ತಗೋತಾವೆ, ಮತ್ತು ಇದನ್ನು ಏನು ಮಾಡ್ತಾವೆ, ಯಾರಿಗೆ ಬೇಕಾಗಿರ್ತದಲ್ಲ ಅದನ್ನು ಲೋನ್ ರೂಪದಲ್ಲಿ ವಾಪಸ್ ಕೊಡ್ತಾವೆ. ದೀಸ್ ಲೋನ್ಸ್ ಆರ್ ಕಾಲ್ಡ್ ದ ಬ್ಯಾಂಕ್ ಲೋನ್ಸ್. ನೋಡಿರಿ, ಈ ಏನು ಮನಿ ತೊಗೊಂಡು ಡಿಪಾಸಿಟರ್ ಕಡೆಯಿಂದ ಮನಿ ತೊಗೊಂಡು ಆ ಮನಿಯನ್ನು ಬ್ಯಾಂಕ್ದವರು ಯಾರಿಗೆ ಬೇಕಾಗಿರ್ತಲ್ಲ ಅವ್ರಿಗೆ ಕೊಡ್ತದಲ್ಲ, ಅದಕ್ಕೆ ನಾವೇನಂತೇಳಿ ಕರಿತೀವಿ, ಬ್ಯಾಂಕ್ ಲೋನ್ಸ್ ಅಂತೇಳಿ ಕರಿತೀವಿ. ಬ್ಯಾಂಕ್ಸ್ ಲೆಂಡ್ ಮನಿ ಆ್ಯಂಡ್ ಕಲೆಕ್ಟ್ ಇಂಟ್ರೆಸ್ಟ್ ಆನ್ ಲೋನ್ಸ್. ನೋಡಿರಿ, ಬ್ಯಾಂಕ್ ಏನು ಮಾಡ್ತಾವೆ, ಮನಿ ಅಂದ್ರೆ ಲೋನ್ ಕೊಡ್ತಾವೆ ಮತ್ತು ಅದ್ರ ಮೇಲೆ ಏನು ಮಾಡ್ತಾವೆ, ಇಂಟ್ರೆಸ್ಟನ್ನು ತೆಗೆದುಕೊಳ್ತಾವೆ. ಎಲ್ಲರಿಗೂ ಗೊತ್ತಿರುವಂಥದ್ದು. ಅ ಪಾರ್ಟ್ ಆಫ್ ಇಂಟ್ರೆಸ್ಟ್ ಕಲೆಕ್ಟೆಡ್ ಆನ್ ಲೋನ್ಸ್ ಈಸ್ ಗಿವನ್ ಟು ದಿ ಡಿಪಾಸಿಟರ್ಸ್ ಆ್ಯಸ್ ಇಂಟ್ರೆಸ್ಟ್. ನೋಡಿರಿ, ಇಲ್ಲೇನು ಒಂದು ತಿಳ್ಕೊಬೇಕಾಗಿರ್ತದೆ, ಏನು ಪಾಯಿಂಟ್ ಇದೆಯಲ್ಲ, ಲೋನು ಕೊಡ್ತದ ಬ್ಯಾಂಕು, ಆ ಲೋನಿಂದ ಏನು ಇಂಟ್ರೆಸ್ಟ್ ಬರ್ತದಲ್ಲ ಅದರೊಳಗೆ ಸ್ವಲ್ಪ ಭಾಗವನ್ನು ಏನು ಮಾಡ್ತದೆ ತಾವು ಇಟ್ಕೊತದ, ಮತ್ತು ಸ್ವಲ್ಪ ಭಾಗವನ್ನು ಏನು ಮಾಡ್ತದೆ ಯಾರು ಡಿಪಾಸಿಟ್ ಇಟ್ಟಿರ್ತಾರಲ್ಲ ಅವ್ರಿಗೆ ಕೊಡ್ತಾರೆ ರೀ. ದಿಸ್ ಇಂಟ್ರೆಸ್ಟ್ ಫಾರ್ಮ್ಸ್ ದ ಇನ್ಕಮ್ ಟು ದಿ ಡಿಪಾಸಿಟರ್ಸ್. ಏನು ಮಾಡ್ತದೆ, ಈ ಡಿಪಾಸಿಟ್ ಇಟ್ಟವರಿಗೂ ಈ ಇಂಟ್ರೆಸ್ಟು ಇಬ್ಬರಿಗೂ ಏನು ಮಾಡ್ತದೆ, ಒಂದು ಇನ್ಕಮನ್ನು ಮಾಡ್ತದೆ. ಇನ್ಕಮ್ ಅಂದ್ರೆ ಹಣವನ್ನು ಬರುವಂಗೆ ಮಾಡ್ತದೆ. ಬ್ಯಾಂಕ್ಸ್ ಇನ್ವೆಸ್ಟ್ ದ ಕಸ್ಟಮರ್ಸ್ ಮನಿ ಇನ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆ್ಯಂಡ್ ಇನ್ಕ್ರೀಸ್ ದೇರ್ ಫಂಡ್ಸ್. ನೋಡಿರಿ, ಬ್ಯಾಂಕ್ ಏನು ಮಾಡ್ತಾವೆ, ಕಸ್ಟಮರ್ಸ್ ಮನಿನ ತೆಗೆದುಕೊಂಡು ನ್ಯಾಷನಲ್ಲು ಮತ್ತು ಅಂದರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಏನು ಬಿಸ್ನೆಸ್ ಇರ್ತದಲ್ಲ, ವ್ಯವಹಾರ ಏನಿರ್ತದಲ್ಲ ಅದರೊಳಗೆ ಏನು ಮಾಡ್ತದೆ, ಇದು ಇನ್ವೆಸ್ಟ್ ಮಾಡ್ತದೆ. ಓಕೆ. ಆಲ್ ದ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಇನ್ ಇಂಡಿಯಾ ಆರ್ ದ ಕಂಟ್ರೋಲ್ ಬೈ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅಂದರೆ RBI ಏನು ಮಾಡ್ತದೆ, ಎಲ್ಲ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಏನಿರ್ತದಲ್ಲ ಅದನ್ನು ಅದು ಕಂಟ್ರೋಲ್ ಮಾಡ್ತದೆ. ಹಾಗಾಗಿ ಇದಕ್ಕೆ ನಾವೇನಂತೇಳಿ ಕರಿತೀವಿ, ಮದರ್ ಆಫ್ ಬ್ಯಾಂಕ್ಸ್ ಅಥವಾ ಬ್ಯಾಂಕರ್ಸ್ ಬ್ಯಾಂಕ್ ಅಥವಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ನೋಡಿರಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಒಂದು, RBI ಅಂದರೂ ಒಂದು, ಮದರ್ ಆಫ್ ಬ್ಯಾಂಕ್ಸ್ ಅಂದ್ರೆ ಒಂದು, ಬ್ಯಾಂಕರ್ಸ್ ಬ್ಯಾಂಕ್ ಅಂದ್ರೆ ಒಂದು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಒಂದು. ಟುಡೇ ವಿ ಹ್ಯಾವ್ ಸ್ಟೇಟ್ ಬ್ಯಾಂಕ್ ಗ್ರೂಪ್. ಅದ್ರೊಳಗೆ 20 ಏನದಾವು ನ್ಯಾಷನಲೈಸ್ ಬ್ಯಾಂಕ್ಸ್ ಅದಾವೆ ರೀ, 21 ಪ್ರೈವೇಟ್ ಬ್ಯಾಂಕ್ಸು ಆ್ಯಂಡ್ 45 ಫಾರಿನ್ ಬ್ಯಾಂಕ್ಸ್ ಅದಾವೆ. ದ ನೆಟ್ವರ್ಕ್ ಆಫ್ ಬ್ಯಾಂಕ್ಸ್ ಕನ್ಸಿಸ್ಟ್ ಆಫ್ ಓವರ್ 86,000 ಬ್ಯಾಂಕ್ಸ್ ಬ್ರಾಂಚಸ್ ಆರ್ ದೇರ್ ನೌ ಡೇಸ್. ಆ್ಯಂಡ್ ದೇರ್ ಆರ್ ರೂರಲ್ ಬ್ಯಾಂಕ್ಸ್ ಆಲ್ಸೋ ದೇರ್. ರೂರಲ್ ಬ್ಯಾಂಕ್ ಅಂದ್ರೆ ಹಳ್ಳಿ ಒಳಗೆ ಕೆಲಸ ಮಾಡುವಂಥದ್ದು ರೀ. ರೀಜ್ನಲ್ ಬ್ಯಾಂಕ್ಸ್ ಅಂದ್ರೆ ಏನು ಪ್ರಾದೇಶಿಕ ಬ್ಯಾಂಕ್ಗಳು ಅಂತೇಳಿ ಕರಿತೀವಿ ರೀ. ಗೌರ್ಮೆಂಟ್ ಬ್ಯಾಂಕು ಅದಾವೆ, ಅದ್ರ ಜೊತೆಗೆ ಪ್ರೈವೇಟ್ ಬ್ಯಾಂಕ್ಗಳು ಅದಾವೆ ರೀ ಇವತ್ತು. ಹೌದಾ. ದ ರೀಸೆಂಟ್ ಡೆವಲಪ್ಮೆಂಟ್ ಇನ್ ಬ್ಯಾಂಕಿಂಗ್ ಇಂಡಸ್ಟ್ರೀಸ್ ಇನ್ಕ್ಲೂಸಿವ್ ಆಫ್ ದಿ ಪೋಸ್ಟ್ ಆಫೀಸ್ ಇಟ್ ಇನ್ ಟು ದಿ ಫೋಲ್ಡ್. ನೋಡಿರಿ, ಮೊದಲೆಲ್ಲ ಪೋಸ್ಟ್ ಆಫೀಸದ ಕೆಲಸ ಏನಿತ್ತು, ಪತ್ರಗಳನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಿದ್ರಿ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತೇನಾಗಿದೆ, ಪತ್ರಗಳ ಜೊತೆಗೆ ಇವತ್ತೇನು ಮಾಡ್ತಿದ್ವಿ, ಪೋಸ್ಟ್ ಆಫೀಸು ಬ್ಯಾಂಕನ್ನು ಸ್ಟಾರ್ಟಿಂಗ್ ಅಂದರೆ ಹಣಕಾಸಿನ ವ್ಯವಹಾರವನ್ನು ಸ್ಟಾರ್ಟ್ ಮಾಡಿದ್ರಿ. ಹೌದಾ. ದ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಈಸ್ ಪ್ಲಾನಿಂಗ್ ಟು ಸ್ಟಾರ್ಟ್ ಅ ಬ್ಯಾಂಕ್ ಟು ಬಿ ಟೆನೆಂಟಿವ್ಲಿ ಕಾಲ್ಡ್ ದ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿರಿ, ಪೋಸ್ಟ್ ಆಫೀಸು ಏನು ಹಣಕಾಸಿನ ವ್ಯವಹಾರದೊಳಗೆ ಏನು ತೊಡಗಿತ್ತಲ್ಲ ಅಂಥದಕ್ಕೆ ಏನಂತೇಳಿ ಕರಿತಾರೆ ಅಂದ್ರೆ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕರಿತದೆ. ವಿತ್ ಅ ನೆಟ್ವರ್ಕ್ ಆಫ್ ಪೋಸ್ಟ್ ಆಫೀಸ್ ಸ್ಪ್ರೆಡ್ ಆಲ್ ಓವರ್ ಇಂಡಿಯಾ, 90% ಆಫ್ ದೆಮ್ ಆರ್ ಇನ್ ಆ್ಯಂಡ್ ಅರೌಂಡ್ ಸೆಮಿ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾಸ್. ಸೆಮಿ ಅರ್ಬನ್ ಅಂದರೆ ಏನು ರೀ, ಈ ಕಡೆ ಸಿಟಿನೂ ಅಲ್ಲ, ಈ ಕಡೆ ವಿಲೇಜು ಅಲ್ಲ, ಇನ್ ಮಿಡಲ್. ರೂರಲ್ ಅಂದ್ರೆ ಹಳ್ಳಿಗೊಳಗೆ. ಇದೇನಾಗಿದೆ, ಎರಡು ಕಡೆ ಇದಾವೆ ರೀ. ಹೌದಾ. ದ ಡಿಪಾರ್ಟ್ಮೆಂಟ್ ಈಸ್ ಆಲ್ರೆಡಿ ಪ್ರೊವೈಡಿಂಗ್ ವೇರಿಯಸ್ ಫೈನಾನ್ಷಿಯಲ್ ಸರ್ವಿಸಸ್ ಇಟ್ ಇನ್ಕ್ಲೂಡಿಂಗ್. ನೋಡಿರಿ, ಏನೇನು ಕೊಡ್ತದೆ ಫೈನಾನ್ಷಿಯಲ್ ಸರ್ವಿಸ್ ಒಳಗೆ. ಫೈನಾನ್ಷಿಯಲ್ ಅಂದರೆ ಹಣಕಾಸಿನ ವ್ಯವಹಾರದಾಗ ಪೋಸ್ಟ್ ಆಫೀಸ್ ಕೊಡುವಂಥ ಸೇವೆಗಳು ಯಾವುದು. ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ಸ್ ಅದಾವೆ ರೀ. ಇಶ್ಯೂಸ್ ಆಫ್ ದಿ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟನ್ನು ಕೊಡ್ತದೆ. ಕಿಸಾನ್ ವಿಕಾಸ್ ಪತ್ರವನ್ನು ಇದು ಕೊಡ್ತದೆ. ಮಂತ್ಲಿ ರಿಕ್ವೈರಿಂಗ್ ಡಿಪಾಸಿಟ್ಸ್ ಅಂದ್ರೆ RDಯನ್ನು ಕೊಡ್ತದೆ ಇದು. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂದರೆ ಇನ್ಶೂರೆನ್ಸನ್ನು ಕೊಡ್ತದೆ. ಪೆನ್ಷನ್ ಪೇಮೆಂಟನ್ನು ಕೊಡ್ತದೆ ರೀ. ಪೆನ್ಷನ್ ಪೇಮೆಂಟ್ ಅಂದ್ರೆ ಏನಂತಾರೆ ಅದಕ್ಕೆ, ಮಾನಸಿಕ ಭತ್ಯೆ, ಮಾನಸಿಕ ಅಲ್ಲ, ಮಾಸಿಕ ಭತ್ಯೆಯನ್ನು ಕೊಡ್ತದೆ. ಮನಿ ಟ್ರಾನ್ಸ್ಫರನ್ನು ಮಾಡ್ತದೆ ರೀ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ.
The postal department is promoting a capital investment of 1000 crores. ಇದೇನು ಮಾಡ್ತದೆ 1000 crores ಅಷ್ಟು ಇನ್ವೆಸ್ಟ್ಮೆಂಟನ್ನು ಏನು ಮಾಡ್ತದೆ ಇದು ತೆಗೆದುಕೊಳ್ತದ. ಇಟ್ ವಿಲ್ ಬಿ ದ ಸೆಟಪ್ ಆ್ಯಸ್ ಅ ಸಬ್ಸಿಡಿರಿ ವಿತ್ ಅ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಇದೇನು ಮಾಡ್ತದೆ ಪೋಸ್ಟಲ್ ಡಿಪಾರ್ಟ್ಮೆಂಟಿಗೆ ಸಬ್ಸಿಡಿರಿ ಆಗಿ ಇದು ತೆಗೆದುಕೊಳ್ತಾ ಇದೆ ರೀ, ಹೌದಾ. ಸೊ ಹಾಗಾಗಿ ಇದು ಇವಾಗ ನೋಡಿರಿ ಟೈಪ್ಸ್ ಆಫ್ ಬ್ಯಾಂಕ್ಸ್ ಒಳಗೆ ನೋಡಿರಿ ಭಾಳ ಇಂಪಾರ್ಟೆಂಟ್ ಬ್ಯಾಂಕ್ಸ್ಗಳ ಹೆಸರಲ್ಲಿ ಕೊಟ್ಟಿರ್ತೀವಿ, ಅಂದ್ರೆ ಟೈಪ್ಸ್ ಅದಾವೆ. ನಾವು ಲಾಸ್ಟ್ ಇಯರ್ ಇದನ್ನು 9th ಒಳಗೂ ಕಲ್ತಿದ್ದೀವಿ. ಸೆಂಟ್ರಲ್ ಬ್ಯಾಂಕ್ ಆರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದೇದು. ಕಮರ್ಷಿಯಲ್ ಬ್ಯಾಂಕ್ಸ್ ರೀ, ಇಂಡಸ್ಟ್ರಿಯಲ್ ಬ್ಯಾಂಕ್ಸ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, ಇಂಡಿಜಿನಿಯಸ್ ಬ್ಯಾಂಕ್ಸ್ ಅಥವಾ ಮನಿ ಲೆಂಡರ್ಸ್ ಅಥವಾ ಸಾಹುಕಾರ ಅಂತೇಳಿ ಕರಿತೀವಿ, ಕೋಆಪ್ರೇಟಿವ್ ಬ್ಯಾಂಕ್ಸ್. ಇವಕ್ಕರ ಮೀನಿಂಗು ಮತ್ತು ಎಲ್ಲವನ್ನು ನಾವು ಭಾಳ ಡೀಟೇಲಾಗಿ ಲಾಸ್ಟ್ ಇಯರ್ ಒಳಗೆ ಕಲ್ತಿದ್ದೀವಿ, ಹೌದಾ. ನೆಕ್ಸ್ಟ್ ಈಗ ಬರ್ರಿ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್. ಇದು ವೆರಿ ಇಂಪಾರ್ಟೆಂಟ್. ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್. ದೇರ್ ಆರ್ 4 types of bank accounts are there. One is saving bank account, current bank account, recurring ಡಿಪಾಸಿಟ್ ಅಕೌಂಟ್ ಮತ್ತು ಟರ್ಮ್ ಆರ್ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್. ನೋಡಿರಿ ಸೇವಿಂಗ್ ಅಂದರೆ ಉಳಿತಾಯ ಖಾತೆ, ಕರೆಂಟ್ ಅಂದ್ರೆ ಕರೆಂಟ್ ಖಾತೆ ರೀ, ಮತ್ತು ರಿಕರಿಂಗ್ ಅಂದರೆ ಆರ್ ಡಿ ಮಂತ್ಲಿ ಇಡೋದಿರ್ತದೆ ಇದು, ಅಥವಾ 2 ಮಂತಿಗೆ ಒಂದು ಸಲ ದುಡ್ಡನ್ನು ಇಡೋದಿರ್ತದೆ. ಮತ್ತು ಫಿಕ್ಸ್ಡ್ ಡಿಪಾಸಿಟ್ ರೀ, 1 ವರ್ಷಕ್ಕೂ 6 ತಿಂಗಳಿಗೋ 1 ವರ್ಷಕ್ಕೆ ಅಂತೇಳಿ ನಾವು ಫಿಕ್ಸ್ ಇಟ್ಬಿಡ್ತೀವಿ ಒಂದೇ ಸಲ ಹಣವನ್ನು. ಅದೇನು ಮಾಡ್ತದೆ ಒಂದು ಮತ್ತು ಪರ್ಟಿಕ್ಯುಲರ್ ಒಂದು ಟೈಮಿಂಗನ್ನು ನಾವು ಏನು ಮೆನ್ಷನ್ ಮಾಡಿರ್ತೀವಿ. ಇಲ್ಲಿ ನಾವು ಇವತ್ತು ಇಡ್ತಾ ಇದ್ದೀವಿ ಅಂದ್ರೆ 2 ವರ್ಷ ಆದಮೇಲೆ ನಾವು ಏನು ಮಾಡ್ತೀವಿ ವಿಡ್ರಾಲ್ ಮಾಡ್ತೀವಿ ಅನ್ನೋದು ಆ ರೀತಿ ಇರ್ತದೆ. 1 by 1 ಏನು ಮಾಡೋದು ನಾವು ಡೀಟೇಲಾಗಿ ನೋಡ್ಕೊತ ಹೋಗೋಣ ಬರ್ರಿ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ದಿಸ್ ಟೈಪ್ of account is generally opened in banks by the salaried persons or by the persons who have fixed regular income. ನೋಡ್ರಿ ಈ ಅಕೌಂಟನ್ನು ಯಾರು ತೆಗಿತಾರೆ ಅಂದರೆ ಯಾರು ಮಂತ್ಲಿ ಸ್ಯಾಲ್ರಿ ಬರ್ತಿರ್ತಲ್ಲ ಅಂಥ ವ್ಯಕ್ತಿಗಳು ತೆಗಿತಾರೆ ಇಂಥ ಅಕೌಂಟನ್ನು, ಅಥವಾ ಯಾರಂದ್ರೆ ಫಿಕ್ಸ್ಟು ರೆಗ್ಯುಲರ್ ಆಗಿ ಏನು ಇನ್ಕಮ್ ಬರ್ತಿದ್ರೆ ಯಾವಾಗಲೂ ಅವ್ರ ಕಡೆ ಮನಿ ಬರ್ತಿರಬೇಕು ದಿನಾಲು, ಆ ರೀತಿ ಜನ ಏನು ಮಾಡ್ತಾರೆ ಇದನ್ನು ಇಂಥ ಫೆಸಿಲಿಟೀಸನ್ನು ಅಥವಾ ಈ ರೀತಿಯಾದಂಥ ಅಕೌಂಟನ್ನು ಓಪನ್ ಮಾಡ್ತಾರೆ. ದಿಸ್ ಫೆಸಿಲಿಟಿ ಈಸ್ ಆಲ್ಸೋ ಗಿವನ್ ಟು ದಿ ಸ್ಟೂಡೆಂಟ್ಸ್. ಈ ಏನು ಸೇವಿಂಗ್ ಅಕೌಂಟ್ ಒಳಗೆ ನಮಗೆ ಯಾರ್ಯಾರಿಗೆ ಫೆಸಿಲಿಟಿ ಕೊಟ್ಟಾರೆ ಅಂದರೆ ಸ್ಟೂಡೆಂಟ್ಸಿಗೆ, ಅಂದರೆ ಕಾಮನ್ ಪೀಪಲ್ ಜೊತೆಗೆ ಸ್ಟೂಡೆಂಟ್ಸಿಗೆ, ಸೀನಿಯರ್ ಸಿಟಿಜನ್ಸು ಮತ್ತು ಪೆನ್ಷನರಿ ಅಂದರೆ ಪೆನ್ಷನ್ ಯಾರ್ಯಾರಿಗೆ ಬರ್ತದಲ್ಲ ಅಂಥ ಜನರಿಗೆ ಏನು ಮಾಡ್ತದೆ ಇದು ಸೇವಿಂಗ್ ಅಕೌಂಟ್ಸನ್ನು ಸರ್ವಿಸನ್ನು ಕೊಟ್ಟಿರ್ತದೆ ರೀ. ಸೇವಿಂಗ್ಸ್ ಅಕೌಂಟ್ಸ್ ಆರ್ ಓಪನ್ ಟು ಎನ್ಕರೇಜ್ ಪೀಪಲ್ ಟು ಸೇವ್ ಮನಿ ಆ್ಯಂಡ್ ಪೋಲ್ ದೇರ್ ಸೇವಿಂಗ್ಸ್. ನೋಡಿರಿ ಇದು ಏನು ಮಾಡ್ತದೆ ಅಂದರೆ ಅದಕ್ಕೆ ಇದನ್ನು ಕೊಟ್ಟಿರ್ತಾರೆ ಅಂದ್ರೆ ಏನು ಜನ ಏನಿದಾರಲ್ಲ ಅವ್ರು ಏನು ಮಾಡಲಿ ಸೇವಿಂಗ್ಸ್ ಅನ್ನೋ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ, ಅಂದರೆ ಉಳಿತಾಯದ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ ಮತ್ತು ಅವ್ರ ಹಣವನ್ನು ಸುಮ್ಮನೆ ವೇಸ್ಟ್ ಮಾಡದೇ ಇರಲಿ ಅಂತೇಳಿ ಕೊಟ್ಟಿರ್ತಾರೆ. ದೇರ್ ಈಸ್ ನೋ ರಿಸ್ಟ್ರಿಕ್ಷನ್ ಆನ್ ದಿ ನಂಬರ್ ಆ್ಯಂಡ್ ಅಮೌಂಟ್ ಆಫ್ ಡಿಪಾಸಿಟ್ಸ್. ನೀವು ಎಷ್ಟು ಸಲ ಬೇಕಾದರೂ ಅಮೌಂಟನ್ನು ಡಿಪಾಸಿಟ್ ಮಾಡ್ಬೋದು ಮತ್ತು ನೀವು ಎಷ್ಟು ಸಲ ಬೇಕಾದರೂ ಒಂದು ದಿವಸಕ್ಕೆ ನೀವೇನು ಮಾಡ್ಬೋದು ಡಿಪಾಸಿಟ್ಸನ್ನು ಮಾಡ್ಬೋದು. ಬಟ್ ವಿಡ್ರಾಲ್ ಮಾಡ್ತಿರಲ್ಲ ಅಂದರೆ ಹಣವನ್ನೇನು ವಾಪಸ್ ತಗೋತಿರಲ್ಲ ಅದ್ರ ಮೇಲೆ ಏನಿರ್ತದೆ ರಿಸ್ಟ್ರಿಕ್ಷನ್ ಇರ್ತದೆ. ದ ಮನಿ ಕ್ಯಾನ್ ಬಿ ವಿಡ್ರಾನ್ ಐದರ್ ಬೈ ದಿ ಚೆಕ್ ಆರ್ ದಿ ಥ್ರೂ ಅ ವಿಡ್ರಾಲ್ ಸ್ಲಿಪ್ ಅವೈಲೇಬಲ್ ಇನ್ ದ ರೆಸ್ಪೆಕ್ಟಿವ್ ಬ್ಯಾಂಕ್. ಯಾವ ಬ್ಯಾಂಕ್ ಒಳಗೆ ನಿಮ್ಮ ಅಕೌಂಟ್ ಅದ ಆಗದ ಬ್ಯಾಂಕ್ ಒಳಗೆ ನೀವೇನು ಮಾಡ್ಬೋದು ಮನಿಯನ್ನು ತೆಗೆದುಕೊಳ್ಳಬಹುದು ರೀ, ಅಥವಾ ಚೆಕ್ ಮೂಲಕ ನೀವು ಯಾವುದೇ ಬ್ಯಾಂಕ್ ಒಳಗೂ ಅದನ್ನು ನೀವು ಇದನ್ನು ಮಾಡ್ಕೋಬೋದು, ಹೌದಾ. ನೆಕ್ಸ್ಟ್ ಕರೆಂಟ್ ಅಕೌಂಟ್. ಕರೆಂಟ್ ಅಕೌಂಟ್ ಅಂದ್ರೆ ಇದು ಏನು ಮಾಡಿರ್ತಾರೆ ಅಂದ್ರೆ ಬಿಸ್ನೆಸ್ ಮ್ಯಾನ್ಗಳಿಗೆ ಕೊಟ್ಟಿರ್ತಾರೆ ಇದನ್ನು ಕರೆಂಟ್ ಅಕೌಂಟನ್ನು. ಇದನ್ನು ಎಲ್ಲ ಜನರಿಗೂ ಕೊಡಲ್ಲ, ಬಿಸ್ನೆಸ್ ಏನು ಮಾಡ್ತಿರ್ತಾರಲ್ಲ ಅಂಥ ಜನರಿಗೆ ಮಾತ್ರ ಇದನ್ನು ಕೊಡ್ತಾರೆ. ಯಾರು ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಅಷ್ಟೇ ಕೊಡ್ತಾರೆ ರೀ. ಇದನ್ನು ಇನ್ನೊಂದು ಹೆಸರು ನಾವು ಕನ್ನಡದಾಗ ಏನಂತೇಳಿ ಕರಿತೀವಿ ಅಂದರೆ ಚಾಲ್ತಿ ಖಾತೆ ಅಂತೇಳಿ ಕರಿತೀವಿ. ಕರೆಂಟ್ ಅಕೌಂಟ್ ಈಸ್ ಓಪನ್ ಬೈ ದಿ ಬಿಸ್ನೆಸ್ ಮೆನ್ ಹೂ ಹ್ಯಾವ್ ಅ ಲಾರ್ಜ್ ನಂಬರ್ ಆಫ್ ರೆಗ್ಯುಲರ್ ಟ್ರಾನ್ಸಾಕ್ಷನ್ ವಿತ್ ದ ಬ್ಯಾಂಕ್. ಯಾರಿಗೆ ಜಾಸ್ತಿ ಟ್ರಾನ್ಸಾಕ್ಷನ್ ಇರ್ತದೆ ಬ್ಯಾಂಕ್ ಜೊತೆಗೆ ಅಂಥವ್ರು ಮಾತ್ರ ಇದನ್ನು ತೆಗೆದಿರ್ತಾರೆ. ಇಟ್ ಇನ್ಕ್ಲೂಡ್ಸ್ ಡಿಪಾಸಿಟ್ಸ್. ಇದರೊಳಗೆ ಡಿಪಾಸಿಟ್ ಮಾಡ್ಬೋದು, ವಿಡ್ರಾಲ್ ಮಾಡ್ಬೋದು ಮತ್ತು ಕಾಂಟ್ರಾ ಟ್ರಾನ್ಸಾಕ್ಷನನ್ನು ಮಾಡ್ಬೋದು. ನಾವು ಆಯ್ತಾ ವರ್ಷ ನಾವು ಡಿಪಾಸಿಟು ಹಾಗೆ ಎರಡನ್ನೂ ಮಾಡ್ಬೋದು. ಇನ್ ಕರೆಂಟ್ ಅಕೌಂಟ್ ಅಮೌಂಟ್ ಕ್ಯಾನ್ ಬಿ ಡಿಪಾಸಿಟ್ ಆರ್ ವಿಡ್ರಾಲ್ ಎನಿ ನಂಬರ್ ಆಫ್ ಟೈಮ್ಸ್ ಇನ್ ಅ ಡೇ. ನೋಡಿರಿ ಅಲ್ಲಿ ಸೇವಿಂಗ್ಸ್ ಅಕೌಂಟ್ ಒಳಗೆ ಏನಿತ್ತಂದ್ರೆ ನಾವು ಡಿಪಾಸಿಟನ್ನು ಎಷ್ಟು ಟೈಮ್ ಬೇಕಾದರೂ ಮಾಡ್ಬೋದು, ಆದರೆ ವಿಡ್ರಾಲ್ ಮೇಲೆ ಅಲ್ಲೇನಿತ್ತು ರಿಸ್ಟ್ರಿಕ್ಷನ್ ಇತ್ತು. ಬಟ್ ಇಲ್ಲಿ ನೀವು ವಿಡ್ರಾಲ್ ಮೇಲೂ ನಿಮಗೆ ರಿಸ್ಟ್ರಿಕ್ಷನ್ ಇರಲ್ಲ ಮತ್ತು ನಿಮಗೆ ಡಿಪಾಸಿಟ್ ಮೇಲೂ ರಿಸ್ಟ್ರಿಕ್ಷನ್ ಇರಲ್ಲ, ಅಂದರೆ ಯಾವುದೇ ರೀತಿಯಾದಂಥ ನಿರ್ಬಂಧತೆ ಇರಲ್ಲ. ಜನರಲಿ ಬ್ಯಾಂಕ್ಸ್ ಡು ನಾಟ್ ಗಿವ್ ಎನಿ ಇಂಟ್ರೆಸ್ಟ್ ಆನ್ ದೀಸ್ ಅಕೌಂಟ್ಸ್. ನೋಡಿರಿ ಕರೆಂಟ್ ಅಕೌಂಟ್ ಮೇಲೆ ಯಾವುದೇ ರೀತಿಯಾದಂಥ ಒಂದು ಇಂಟ್ರೆಸ್ಟನ್ನು ಅಥವಾ ಬಡ್ಡಿಯನ್ನು ಕೊಡಲ್ಲ. ಬಟ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಒಳಗೆ ಏನು ಮಾಡ್ತಾರೆ ನಮಗೆ ಇಂಟ್ರೆಸ್ಟನ್ನು ಕೊಡ್ತಾರೆ. ಒಂದನೇದು. ಎರಡನೇ ಡಿಫಿನಿಷನ್ ಏನಂದ್ರೆ ಈ ಕರೆಂಟ್ ಅಕೌಂಟ್ ಮೇಲೆ ಏನು ನಮ್ಮ
ಸರ್ವಿಸಸ್ ಆಗ್ತಿರ್ತಲ್ಲ ಅಥವಾ ಟ್ರಾನ್ಸಾಕ್ಷನ್ ಆಗ್ತಿರ್ತಾವಲ್ಲ ಅದ್ರ ಮೇಲೆ ಏನು ಮಾಡ್ತದೆ ರೀ, ಸರ್ವಿಸ್ ಚಾರ್ಜನ್ನು ತೆಗೆದುಕೊಳ್ತದೆ ಬ್ಯಾಂಕು. ಅದು ನಮಗೆ ನೆನಪಿರಬೇಕು. ನೆಕ್ಸ್ಟು ಆರ್ ಡಿ ಅಂದರೆ ಏನು ರೀ, ಒಂದು ಸಲ ಅಂಥೇಳಿ ಇರಲ್ಲ ಇದು. ನೋಡಿರಿ, ನೀವು ಒಂದು ತಿಂಗಳಿಗೆ ಇಷ್ಟು ಅಂತೇಳಿ ತುಂಬೋದು, ಅದು 2 ತಿಂಗಳಿಗೆ ಇಷ್ಟು ಅಂತೇಳಿ ತುಂಬೋದು. ಇದು ಹಂಗೆ ತುಂಬ್ಕೊಂತ ಹೋಗ್ತಿರ್ಬೇಕಾಗತ್ತೆ. ಮತ್ತು ಇದು ಫ್ಯೂಚರ್ ಇದಕ್ಕಾಗಿ ತುಂಬ್ತಾರೆ. ಇದನ್ನು ಫ್ಯೂಚರ್ ಏನಾದರೂ ಅಂದರೆ ಮುಂದೆ ಏನಾದರೂ ಒಂದು ಕಾರ್ಯವನ್ನು ಸಾಧಿಸ್ಕೊಳ್ಳೋಕೆ ಏನು ಮಾಡ್ತಾರೆ, ಇದನ್ನು ತುಂಬ್ತಾರು. ಹೌದಾ? ನೋಡಿರಿ, ದೀಸ್ ಡಿಪಾಸಿಟ್ಸ್ ಅಕೌಂಟ್ಸ್ ಆರ್ ಜನರಲಿ ಓಪನ್ ಫಾರ್ ಅ ಪರ್ಪಸ್ ಟು ಬಿ ಸೇವ್ಡ್ ಫಾರ್ ಅ ಫ್ಯೂಚರ್ ಡೇಟ್. ಇದನ್ನು ಯಾವಾಗ ಅದಕ್ಕೆ ರಿಕರಿಂಗ್ ಡಿಪಾಸಿಟ್ ಅಕೌಂಟನ್ನು ಯಾವಾಗ ತೆಗಿತಂದ್ರೆ ಮುಂದೆ ಏನಾದರೂ ಒಂದು ಸೇವಿಂಗನ್ನು ಮಾಡಬೇಕು ನಮ್ಮ ಮುಂದಿನ ಭವಿಷ್ಯತ್ತಿಗಾಗಿ ಅಂತಾರಲ್ಲ, ಅಂಥವ್ರು ಇದನ್ನು ಮಾಡಿರ್ತಾರೆ. ಫಾರ್ ಫ್ಯೂಚರ್ ರಿಕ್ವೈರ್ಮೆಂಟ್ ಡಿಪಾಸಿಟ್ಸ್ ಆರ್ ಮೇಡ್ ರೆಗ್ಯುಲರ್ಲಿ ಆನ್ ಮಂತ್ಲಿ ಬೇಸಸ್. ಇದು ಆಲ್ಮೋಸ್ಟ್ ಏನು ಮಾಡ್ತದೆ ಅಂದ್ರೆ ಮಂತ್ಲಿ ಬೇಸಸ್ ಮೇಲೆ ಮಾಡ್ಕೊಂಡಿರ್ತೀವಿ ನಾವು. ಮಂತ್ಲಿ ತುಂಬೋದು ಅಥವಾ ಒಂದೊಂದು ಸಲ ವಾರದಾಗೂ ತುಂಬುವಂಥದ್ದು ಇರ್ತದೆ. ಒಂದೊಂದು ಆರ್ ಡಿ ಅಕೌಂಟೇ ಇರ್ತಾವೆ. ಹೌದಾ? ಯಾವುದಕ್ಕಂತ ಮಾಡ್ಬೋದು ಅಂದ್ರೆ, ಎಕ್ಸಾಂಪಲಿಗೆ ಇದನ್ನು ಎಕ್ಸಾಮ್ ಒಳಗೆ ಭಾಳ ಕೇಳ್ತಾರೆ ರೀ, ಯಾವ ಪರ್ಪಜಿಗೆ ರಿಕರಿಂಗ್ ಡಿಪಾಸಿಟ್ ಅಕೌಂಟನ್ನು ತಗೋತಾರೆ ಅಂತೇಳಿ. ವೆಡ್ಡಿಂಗ್ ಎಕ್ಸ್ಪೆನ್ಷನ್ಸ್ ಆಫ್ ಅ ಚಿಲ್ಡ್ರನ್. ನೋಡಿರಿ, ಏನು ಮಾಡ್ಬೋದು, ಮಕ್ಕಳ ಮದುವೆ ಮಾಡೋಕ್ಕಂತೇಳಿ, ಅಥವಾ ಕಾಸ್ಟ್ಲಿ ಐಟಮ್ಸ್ ಅಂದರೆ ಲೈಕ್ ಲ್ಯಾಂಡ್, ಕಾರು, ಮನಿಯನ್ನು ತೆಗೆದುಕೊಳ್ಳೋಕ್ಕೂ ಕೆಲವೊಬ್ರು ಏನು ಮಾಡ್ತಾರೆ, ಸೇವಿಂಗ್ಸನ್ನು ಮಾಡ್ಕೋತ ಹೋಗ್ತಿರ್ತಾರೆ. ಲೋನ್ ತೊಗೊಳ್ಳೋ ಬದಲು ಏನು ಮಾಡ್ತಾರೆ, ತಾವಿದ್ದಾಗ ಏನು ಮಾಡಿರ್ತಾರೆ, ತಮ್ಮ ಕಡೆ ದುಡ್ಡಿದ್ದಾಗ ಏನು ಮಾಡ್ತಾರೆ, ತಿಂಗಳ ಇಂತಿಷ್ಟು ಅಂತೇಳಿ ಅವರು ಕಟ್ಕೊಂತ ಹೋಗ್ತಿರ್ತಾರೆ. ಆ ರೀತಿನೂ ಮಾಡ್ತಿರ್ತಾರೆ. ಹೌದಾ? ಆಫ್ಟರ್ ದ ಪೀರಿಯಡ್ ಈಸ್ ಓವರ್ ದ ಟೋಟಲ್ ಅಮೌಂಟ್ ಈಸ್ ರಿಪೇಡ್ ಟು ದಿ ವಿತ್ ಇಂಟ್ರೆಸ್ಟ್ ಟು ದಿ ಪೀಪಲ್. ಒಂದು ಪೀರಿಯಡ್ ಅಂತೇಳಿ ಏನಿರ್ತದಲ್ಲ ಇಷ್ಟು ಅಂತೇಳಿ ಅದಾದಮೇಲೆ ಏನು ಮಾಡ್ತಾರೆ, ಆ ದುಡ್ಡನ್ನು ಅವ್ರು ಏನು ಮಾಡ್ತಾರೆ, ಬ್ಯಾಂಕ್ದವರು ವಿತ್ ಇಂಟ್ರೆಸ್ಟ್ ಮೂಲಕ ಏನು ಮಾಡ್ತಾರೆ, ಕೊಡ್ತಾರೆ ರೀ. ಹೌದಾ? ಇದು ಆರ್ ಡಿ. ನಾವು ಕಮ್ ಟು ದಿ ಟರ್ಮ್ ಆರ್ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್. ಇದೇನಿರ್ತದೆ, ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ರೀ. ಫಿಕ್ಸ್ ಇರ್ತದೆ. ಇದು ಒಂದು ಸಲ ಇಟ್ಟರೆ ಸಾಕು, ಇಷ್ಟು ವರ್ಷಕ್ಕೆ ಅಂತೇಳಿ ನಾವು ಫಿಕ್ಸ್ ಇಟ್ಬಿಡ್ತೀವಿ. ವರ್ಷ ಅಥವಾ ತಿಂಗಳು ಅಂತೇಳಿ ಇಟ್ಬಿಡ್ತೀವಿ. ದಿಸ್ ಟೈಪ್ ಆಫ್ ಅಕೌಂಟ್ ಈಸ್ ಓಪನ್ ಫಾರ್ ಅ ಫಿಕ್ಸ್ಡ್ ಪೀರಿಯಡ್ ಬೈ ಡಿಪಾಸಿಟಿಂಗ್ ಅ ಪರ್ಟಿಕ್ಯುಲರ್ ಸಮ್ ಆಫ್ ಮನಿ. ನೋಡಿರಿ, ಇಲ್ಲಿ ಏನು ಮಾಡ್ತದೆ, ಒಂದು ಪೀರಿಯಡನ್ನು ನಾವು ಈಗ ಡಿಸೈಡ್ ಮಾಡಬೇಕು. ಯಾವಾಗ ಇಡ್ತೀವಲ್ಲ ನಾವು, ನಮಗೆ ಇಲ್ಲಿಂದ ಇಷ್ಟು ವರ್ಷ ಆದಮೇಲೆ ನಮಗೆ ಬೇಕು ರೀ ವಾಪಸ್ ಅಂತೇಳಿ ಇಟ್ಟುಬಿಡ್ತೀವಿ. ಮತ್ತು ಸರ್ಟನ್ ಅಮೌಂಟ್ ಎಷ್ಟು ಇರ್ತೀವಿ ಅನ್ನೋದು ಅದು ಫಿಕ್ಸ್ ಇರ್ತದೆ. ಎರಡು ಇಟ್ಬಿಟ್ಟು ಅಂದರೆ ಅದೇ ಡೇಟಿಗೆ ನಮಗೆ ಹಣ ವಾಪಸ್ ಬರ್ತದೆ. ಅಲ್ಲಿ ಮಟ್ಟ ನಮಗೆ ತೆಗಿಯೋಕ್ಕೆ ಯಾವುದೇ ರೀತಿಯಾದಂಥ ಹಕ್ಕು ಇರಲ್ರಿ ಇದರೊಳಗೆ. ಹೌದಾ? ದಿಸ್ ಟೈಪ್ ಆಫ್ ಅಕೌಂಟ್ ಈಸ್ ಓಪನ್ ಫಾರ್ ದಿ ಡಿಪಾಸಿಟಿಂಗ್ ಪರ್ಟಿಕ್ಯುಲರ್ ಸಮ್ ಆಫ್ ಮನಿ. ಫಾರ್ ಎಕ್ಸಾಂಪಲ್, ದ ಟರ್ಮ್ ಆಫ್ ದಿ ಡಿಪಾಸಿಟ್ ಮೇ ಬಿ ಅ ಮಂತ್, ಮೇ ಬಿ 1 ತಿಂಗಳು ಇರ್ಬೋದೇನೋ, 6 ಮಂತ್ಸ್ ಇರ್ಬೋದೇನೋ, 1 ಇಯರ್ ಇರ್ಬೋದೇನೋ, 5 ಇಯರ್ಸ್ ಇರ್ಬೋದು, ಅಥವಾ 10 ಇಯರ್ಸ್ ಇರ್ಬೋದೇನೋ. ದ ಡಿಪಾಸಿಟ್ ಅಮೌಂಟ್ ಕ್ಯಾನಾಟ್ ಬಿ ವಿಡ್ರಾನ್ ಬಿಫೋರ್ ದ ಎಕ್ಸ್ಪೈರಿ ಆಫ್ ದಿ ಟರ್ಮ್. ಅಂದ್ರೆ ಆ ಡೇಟ್ ಮುಗಿ ಮಟ್ಟನೂ ನಮಗೇನು ಮಾಡಲ್ಲ. ಒಂದು ಸಲ ನಾವು ಮೆನ್ಷನ್ ಮಾಡಿದ್ವಿ ಅಂತ ತಿಳ್ಕೊರಿ, ಡಿಪಾಸಿಟ್ ಇಡಬೇಕಾದ್ರೆ ಅದು ಎಲ್ಲಿ ಮಟ್ಟ ಮುಗಿಯಲ್ಲೋ ಅಲ್ಲಿ ಮಟ್ಟ ನಮಗೆ ಹಣವನ್ನು ವಾಪಸ್ ಕೊಡಲ್ಲ. ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಮೋಡ್. ಇದು ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಏನು, ಬಡ್ಡಿ ಏನಿರ್ತದೆ ಇಲ್ಲಿ ಜಾಸ್ತಿ ಇರ್ತದೆ. ಅದು ನಮ್ಮ ಅಕೌಂಟ್ ಮೇಲೇನು, ನಮ್ಮ ಏನು ಅಮೌಂಟ್ ಇರ್ತಲ್ಲ ಅದ್ರ ಮೇಲೂ, ಮತ್ತು ನಾವು ಎಷ್ಟು ದಿನಗಳಿಗೆ ಇಡ್ತೀವಲ್ಲ ಅದ್ರ ಮೇಲೇನು ಇದೇನಾಗ್ತದೆ, ಡಿಪೆಂಡೇಬಲ್ ಆಗ್ತದೆ ರೀ. ಹೌದಾ? ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಕರೆಂಟ್ ಬ್ಯಾಂಕ್ ಅಕೌಂಟ್. ಫಸ್ಟ್, ದಿಸ್ ಟೈಪ್ ಆಫ್ ಅಂದರೆ ಸೇವಿಂಗ್ ಅಕೌಂಟ್ ಫಸ್ಟ್ ನೋಡೋಣ್ರಿ. ದಿಸ್ ಟೈಪ್ ಆಫ್ ಅಕೌಂಟ್ ಈಸ್ ಜನರಲಿ ಓಪನ್ ಇನ್ ಅ ಬ್ಯಾಂಕ್ಸ್ ಬೈ ದಿ ಸ್ಯಾಲರೈಡ್ ಪರ್ಸನ್ ಆರ್ ಬೈ ದಿ ಪರ್ಸನ್ಸ್ ಹೂ ಹ್ಯಾವ್ ಅ ಫಿಕ್ಸ್ಡ್ ರೆಗ್ಯುಲರ್ ಇನ್ಕಮ್. ಮೊನ್ನೆದು ಅದೇ ಸೇಮ್ ಟೈಮಲ್ಲಿ ಕರೆಂಟ್ ಅಕೌಂಟ್ ಏನು ರೀ, ಕರೆಂಟ್ ಅಕೌಂಟ್ ಈಸ್ ಓಪನ್ ಬೈ ದಿ ಬಿಸ್ನೆಸ್ ಮ್ಯಾನ್ ಹೂ ಹ್ಯಾವ್ ಅ ಲಾರ್ಜ್ ನಂಬರ್ ಆಫ್ ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್ ವಿತ್ ದ ಬ್ಯಾಂಕ್. ನೆಕ್ಸ್ಟು, ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಆನ್ ದಿ ನಂಬರ್ ಆ್ಯಂಡ್ ಅಮೌಂಟ್ ಆಫ್ ಡಿಪಾಸಿಟ್ಸ್ ಮೇಲೆ ಯಾವುದೇ ರೀತಿಯಾದಂಥ ಇಲ್ಲಿ ಏನಿಲ್ಲ, ರಿಸ್ಟ್ರಿಕ್ಷನ್ ಇಲ್ಲ ಸೇವಿಂಗ್ ಅಕೌಂಟ್ಸ್ ಒಳಗೆ. ಬಟ್ ಕರೆಂಟ್ ಅಕೌಂಟ್ ಒಳಗೆ ಏನಿರ್ತದೆ, ಇನ್ ಕರೆಂಟ್ ಅಕೌಂಟ್ ಅಮೌಂಟ್ ಕ್ಯಾನ್ ಬಿ ಡಿಪಾಸಿಟೆಡ್ ಆರ್ ವಿಡ್ರಾಲ್ ಎನಿ ನಂಬರ್ ಆಫ್ ಟೈಮ್ಸ್ ಇನ್ ಅ ಡೇ. ನೋಡಿರಿ, ಇದ್ರೊಳಗೆ ವಿಡ್ರಾಲು ಮತ್ತು ಡಿಪಾಸಿಟ್ ಮೇಲೆ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನು ಇರಲ್ಲ. ಜನರಲಿ ಬ್ಯಾಂಕ್ಸ್ ಗಿವ್ ಇಂಟ್ರೆಸ್ಟ್ ಆನ್ ದೀಸ್ ಡಿಪಾಸಿಟ್. ಅಂದರೆ ಸೇವಿಂಗ್ ಅಕೌಂಟ್ ಮೇಲೆ ಏನು ಮಾಡ್ತದೆ, ಬ್ಯಾಂಕು ನಮಗೆ ಇಂಟ್ರೆಸ್ಟ್ ಕೊಡ್ತದೆ. ಬಟ್ ಕರೆಂಟ್ ಅಕೌಂಟ್ ಮೇಲೆ ಡು ನಾಟ್ ಗಿವ್ ಎನಿ ಇಂಟ್ರೆಸ್ಟ್ ಆನ್ ದೀಸ್ ಡಿಪಾಸಿಟ್ಸ್ ಬಟ್ ಕಲೆಕ್ಟ್ ಸರ್ವಿಸ್ ಚಾರ್ಜಸ್ ಆರ್ ಬ್ಯಾಂಕ್ ಚಾರ್ಜಸ್ ಆನ್ ದಿ ಸಚ್ ಅಕೌಂಟ್. ನೋಡಿರಿ, ಕರೆಂಟ್ ಅಕೌಂಟ್ ಮೇಲೆ ಯಾವುದೇ ರೀತಿಯಾದ ನಮಗೆ ಬಡ್ಡಿ ಕೊಡಲ್ಲ. ಬಟ್ ಅದ್ರ ಜೊತೆಗೆ ಬಟ್ ಅದ್ರ ಬದಲಿಗೆ ಏನು ಮಾಡಿದ್ರು, ನಮ್ಮ ಮೇಲೇನ ಅದೇನು ಮಾಡ್ತದೆ, ಸರ್ವಿಸ್ ಚಾರ್ಜಸನ್ನು ತೆಗೆದುಕೊಳ್ಳುವಂಥ ಒಂದು ಕಾರ್ಯವನ್ನು ಮಾಡ್ತದೆ ರೀ ಅನ್ನೋದು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟು,
difference between recurring deposit account and the fixed deposit account. Recurring deposit amount ಏನಿರ್ತದೆ ಅಂದ್ರೆ these accounts are generally open for the purpose to save for a future date. ಇದು ಏನಾಗ್ತದೆ ಫ್ಯೂಚರ್ ಡೇಟಿಗೆ ಇದನ್ನು ಮಾಡ್ತಾರೆ ಡಿಪಾಸಿಟ್ ಮಾಡ್ತಾರೆ. ಬಟ್ ಫಿಕ್ಸ್ಡ್ this type of account is open for a fixed period by the depending on particular sum of money. Okay, for future requirement deposits are made regularly on monthly basis. ಇದು ಮಂತ್ಲಿ ಬೇಸಿಸ್ ಮೇಲೆ ಇರ್ತದೆ ಆರ್ ಡಿ. ಮತ್ತು ಫಿಕ್ಸ್ ಏನಿರ್ತದೆ ಕ್ಯಾನಾಟ್ ಬಿ ವಿಡ್ರಾನ್ ಬಿಫೋರ್ ದ ಏನು ಬಿಫೋರ್ ಏನು ಡೇಟ್ ಇರ್ತಲ್ಲ ಅದಕ್ಕಿಂತ ಮುಂಚಿತವಾಗಿ ಇದನ್ನು ತೆಗೋಕ್ಕಾಗಲ್ಲ. ಆಫ್ಟರ್ ಪೀರಿಯಡ್ ಈಸ್ ಓವರ್ ದ ಟೋಟಲ್ ಅಮೌಂಟ್ ಇಸ್ ರೀಪೇಡ್ ವಿತ್ ಇಂಟ್ರೆಸ್ಟ್. ಏನು ಒಂದು ಪೀರಿಯಡ್ ಮುಗಿದ ಮೇಲೆ ಆರ್ ಡಿಯನ್ನು ಏನು ಮಾಡ್ತದೆ ವಿತ್ ಇಂಟ್ರೆಸ್ಟ್ ಕೊಡ್ತಾರೆ. ಇಲ್ಲಿದೇನು ರೀ ದ ರೇಟ್ ಆಫ್ ಇಂಟ್ರೆಸ್ಟ್ ಏನಿರ್ತದೆ ಜಾಸ್ತಿ ಇರ್ತದೆ, ಬಟ್ ಅದು ಡಿಪೆಂಡೇಬಲ್ ಇರ್ತದೆ ನಮ್ಮ ಎಷ್ಟು ಎಲ್ಲಿವರೆಗೆ ನಾವು ಇಟ್ಟಿದ್ದೀವಿ ಅಂತೇಳಿ, ಎಷ್ಟು ವರ್ಷ ಅಥವಾ ಎಷ್ಟು ತಿಂಗಳು ಇಟ್ಟಿದ್ದೀವಿ ಅಂತೇಳಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ರೀ. ಜಾಸ್ತಿ ದಿನ ಇಟ್ಟಷ್ಟು ಏನಾಗ್ತದೆ ಇರ್ತದೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ. ಹೌದಾ? So I hope you understood the concept of banking transaction till the types of bank account. In next video we will come to know about their functions and procedure of opening a bank account and advantages of the bank account. We will come to know in a later video. Till there, you can watch this video, and if you have any doubt, any suggestion, then please comment and share this video among your friends. Thanks for watching this video, my dear. Jai Hind, Jai Karnataka.